ಒಂದು 500-600 ವರ್ಷದ ಇತಿಹಾಸ ಅದ್ರಿ ಇದಕ್ಕೆ. ಈ ಗ್ರೌಂಡ್ ಹಿಡ್ಕೊಂಡು ಈ ವಾಡೆ ಹಿಡ್ಕೊಂಡು ಹೆಚ್ಚು ಕಮ್ಮಿ ಒಂದು 3 ಎಕರೆ ಮ್ಯಾಗ ಅದ್ರಿ ಇದು. ಅಂದ್ರೆ ಒಂದು ಕೂರಿಗೆ ಅಂತ ಹೇಳ್ತಾರ್ರಿ. ಒಂದ ನಮ್ಮ ತಂದೆ 12,000 ನಿಯರ್ ಹೋಗಿರ್ಬೇಕ್ರಿ ಅದು. 12,000 ಎಕರೆ ಚಾಕುಡಿ ಬಂಕ್ ಅಂತಾರ್ರಿ. ಚಾಕುಡಿ ಬಂಕ್. ಆಮೇಲೆ ಇದು ಕಚೇರಿ, ಇದು ಜೇಲ್ ಅಂತೀವಲ್ರಿ, ಇವಾಗ ಅದನ್ನು ಇಲ್ಲೇ ಐತ್ರಿ. ಅದು ಅಲ್ಲೊಂದು ಹೋಲೂನು ಅದಾವ್ರಿ ಅವು, ಗನ್ನಿಗೆ ಇಡಾಕ ಮಾಡಾಕ ತೋರಿಸ್. ಈಗಲೂ ಕೂಡ ಅದು ಶಿಸ್ತಕ್ಕೆ ಒಳಗಡೆ ಹೋಗ್ಲಾಕಾಗುತ್ತೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೆಮ್ಮೆ ಉತ್ತರ ಕರ್ನಾಟಕಕ್ಕೆ. ಇದು ವಿಜಯಪುರ ಅಥವಾ ನಿಮ್ಮೆಲ್ಲರ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು. ಸ್ನೇಹಿತರೆ ನೋಡಿ, ಅಲ್ಲಿ ಎದುರುಗಡೆ ಹೋಗ್ತಾ ಇದೆ ಬಸ್ಸು, ತಾಳಿಕೋಟೆ ಬಸ್ ಹೋಗ್ತಾ ಇದೆ. ಆ ಬಸ್ಸು ತಾಳಿಕೋಟೆಗೆ ಹೋಗ್ತಾ ಇದೆ ವಯಾ ಮುದ್ದೇಬಿಹಾಳ. ಮುಂದೆ ಹೋದರೆ ಮುದ್ದೇಬಿಹಾಳ ಸಿಗುತ್ತೆ. ವರ್ಲ್ಡ್ ಫೇಮಸ್ ನಮ್ಮ ರಕ್ಕಸ್ ತಂಗಡಿ ಯುದ್ಧ ನಡೀತಲ್ಲ, ತಂಗಡಗಿ ಅನ್ನೋ ಊರು, ಅಂದರೆ ರಕ್ಕಸಗಿ ತಂಗಡಗಿ, ಆ ಊರು ಕೂಡ ಬರುತ್ತೆ. ಸ್ನೇಹಿತರೆ, ನಾವೀಗ ಹೋಗ್ತಿರುವಂಥದ್ದು ಕೇಸಾಪುರ ಅನ್ನೋ ಒಂದು ವಾಡೆಗೆ. ಕೇಸಾಪುರ ಅಂತ ಒಂದು ವಾಡೆ ಬರುತ್ತೆ ಸ್ನೇಹಿತರಲ್ಲಿ. ಅಲ್ಲಿ ಮುದ್ದೇಬಿಹಾಳದಲ್ಲಿರುವಂಥ ಕೇಸಾಪುರ ವಾಡೆ, ಅಲ್ಲಿ ತುಂಬ ಪುರಾತನವಾದಂಥ ಒಂದು ವಾಡೆ ಇದೆ. ನಾವು ಇತ್ತೀಚೆಗೆ 4 ವಾಡದ ವಾಡೆ, ಅಲ್ಲಿನ ವೀರೇಶ್ ನಗರದ ಆ ಹಳೆಯ ಊರು ಎಲ್ಲವನ್ನ ನಾವು ಟೂರ್ ಮಾಡಿದ್ವಿ. ಸೊ ಈಗ ಹೋಗೋಣ, ನಾವು ಮುದ್ದೇಬಿಹಾಳದ ಕೇಸಾಪುರದ ವಾಡೆ ನೋಡೋಣ. ಸ್ವಾಗತ ನಿಮಗೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳಕ್ಕೆ, ನಿಮ್ಮೆಲ್ಲರ ಕಲಾ ಮಾಧ್ಯಮಕ್ಕೆ. ಹೋಗೋಣ ಬನ್ನಿ. ಅಣ್ಣ, ವಾಡೆ ಎಲ್ಲಿದೆಯಣ್ಣ? ವಾಡೆ ತುಂಬ ದೊಡ್ಡ ವಾಡೆ ಸ್ನೇಹಿತರೆ. ಇದು ಅದ್ಭುತವಾದಂಥ ರೋಚಕವಾದ ವಾಡೆ ಇದು. ಇದು ಏನು ದಣಿಯವರು ಇದು ಕಲ್ಚರು ಸರ್? ಇದು ಬನ್ನಿ ಹಬ್ಬ ಅಂತೇಳಿ ನಮ್ಮ ಹತ್ರ ಏನು ಮಾಡ್ತಾರ್ರಿ, ಇದು ಬನ್ನಿ ಹಬ್ಬಕ್ಕೆ ಎಲ್ಲರೂ ಈ ಬನ್ನಿ ಕೊಟ್ಟು ನಾವು ನೀವು ಬಂಗಾರ ಆಗಿರಾಮ ಅಂತ ಹೇಳೋ ಒಂದು ಪದ್ಧತಿ ರೀ. ಅಂದ್ರೆ ಹಿರಿಯರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಇದನ್ನು ಮಾಡೋ ಒಂದು ಕಲ್ಚರ್ ರೀ ಇದು. ಅಂದರೆ ಪರಸ್ಪರ ಗೌರವ ಕೊಡೋದು. ಅವತ್ತೆಲ್ಲರೂ ಯಾರೇ ಇವತ್ತು ದ್ವೇಷ ಹಸುವೆ ಏನೇ ಇದ್ರು ಇದು ಒಂದು ವರ್ಷಕ್ಕೆ ನಾವೇನಂತೀವಿ, ಇದೆಲ್ಲ ಯಾಕೆ ಬೇಕು ಅಂತೀವಿ. ಬಟ್ ಇದ್ರಲಿಂದ ಏನಾಗ್ತದೆ, ದ್ವೇಷ ಇದ್ರೂ ಹೋಗ್ಬಿಡ್ತದೆ, ಅದು ಪ್ರೀತಿ ಪ್ರೇಮ ಬೆಳೆದು ಬಿಡ್ತದೆ ಅವತ್ತಿನ ದಿವಸ. ನಾವೆಲ್ಲ ಆಲಿಂಗನ ಮಾಡೋದ್ರಿಂದ ಒಂದು ವರ್ಷಕ್ಕೊಮ್ರಿ ಇದು. ಕಮ್ಮಿ ಆಗ್ತದೆ. ಹಾಂ, ವರ್ಷದಿರ್ಲಿ 2 ವರ್ಷದಿರ್ಲಿ ಅವಾಗ ಭೇಟಿ ಆಗ್ತದೆ. ಎಲ್ಲರೂ ಪ್ರೀತಿ ಪ್ರೇಮ ಹಂಚ್ಕೊಂತೀವಿ. ಒಬ್ರಿಗೊಬ್ರು ಮನೆಗೆ ಹೋಗಿ ಅವ್ರವ್ರ ಹಿರಿಯರಿಗೆ ಹೋಗಿ ಭೇಟಿಯಾಗಿ ಬನ್ನಿ ಕೊಟ್ಟು ಅದನ್ನು ಅನಿಸುತ್ತೆ ನನಗೆಲ್ಲ ಒಂದು ಸ್ವಲ್ಪ ಇದು. ಅದೇನು ಇವತ್ತು ಆಯುಧ ಪೂಜೆ ನಿನ್ನ ಮುಗೀತು, ಇವತ್ತು ಅವೆಲ್ಲ ಶಸ್ತ್ರಾಸ್ತ್ರ ಹೊರಗೆ ತೆಗಿತಾರಂತಾರಲ್ರಿ. ಇವತ್ತು ನಾವು ಹೋಗಿ ಅಲ್ಲಿ ಬನ್ನಿ ಮಹಾಕಾಳಿಗೆಲ್ಲ ಪೂಜೆ ಗೀಜೆ ಮಾಡಿಕೊಂಡು ಎಲ್ಲ ದೇವಸ್ಥಾನಿಗೆಲ್ಲ ಕೊಟ್ಕೊಂಡು ಇಲ್ಲಿ ಬರ್ತೀವಿ ರೀ. ಇದು ವಾಡ್ಯದಾಗ ಬಂದು ಹಿರಿಯರಿಗೆಲ್ಲ ಫೋಟೋಸ್ ಇಟ್ಟಿರ್ತೀವಿ, ಅವರಿಗೆಲ್ಲ ಇದನ್ನು ಮಾಡಿ ನಮಸ್ಕಾರ ಮಾಡಿ ಅದನ್ನು ಹಾರ ಹಾಕಿ ಇದನ್ನು ಮಾಡ್ತೀವಿ. ನೈಸ್. ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ನಾವು ಈ ವಾಡೆ ಮಾಲೀಕರು ಅಥವಾ ಈ ದಣಿಯವ್ರ ಜೊತೆಗಿದ್ದೀವಿ ಸ್ನೇಹಿತರೆ. ಇದು ಕೇಸಾಪುರ ಅಂತ ಗ್ರಾಮ. ಸೊ ಎಲ್ಲಿ ಬರುತ್ತೆ ಸರ್ ಈ ಊರು? ಕೇಸಾಪುರ ಮುದ್ದೇಬಿಹಾಳದಿಂದ ಒಂದು 18 ಕಿಲೋಮೀಟ್ರ್ ಆಗ್ತದೆ ರೀ ಇದು ಆ್ಯಕ್ಚುಲಿ. ಬಟ್ ಹಿಂದಕ್ಕೆ ಇದು ಮುದ್ದೇಬಿಹಾಳಕ್ಕಿನ ಬಸರಕೋಡ ನಾವು ಪರಗಣ ಅಂತ ಹೇಳ್ತೀವಲ್ರಿ, ಬಸರಕೋಡ ಪರಗಣ ಐತ್ರಿ ಇದಕ್ಕೆ. ಅಂದರೆ ಒಂದು ಡಿಸ್ಟ್ರಿಕ್ಟ್ ತಾಲೂಕು ತಾಳಿಕೋಟಿ ಪರಗಣ, ಬಸರಕೋಡ ಪರಗಣ ನಮ್ಮ ಮುದ್ದೇಬಿಹಾಳ ತಾಲೂಕು ಇದ್ದಿದ್ರಿ ಹಿಂದಕ್ಕಿದು. ತಾಳಿಕೋಟ ರಾಸ್ತೆರ್ ಅಂತಿದ್ರಿ, ಅದು ಒಂದು ಪರಗಣ, ಬಸರಕೋಡ ಒಂದು ಪರಗಣ. ಇವೆಲ್ಲ ಏನಂದ್ರೆ ಇದು ಭಾಳ ಹಳೆಯಿಂದ ಬಂದಿದ್ರು ಇವೆಲ್ಲ. ನಾಟ್ ಓನ್ಲಿ ಈಗ ಪೇಶ್ವೆಗಳ ಕಾಲದಿಂದ ಬ್ರಿಟಿಷರ ಕಾಲದಿಂದ ಬಂದಿದ್ದಲ್ರಿ ಇದು. ಇವು ಬಾದಾಮಿ ಚಾಲುಕ್ಯರ ಕಾಲದಿಂದನೂ ದೇಸತಿ ಮಂಥನಗಳು ಬಂದು ರೀ. ಅದು ಸುಮಾರು ಬಾದಾಮಿ ಚಾಲುಕ್ಯ ಅಂದ್ರೆ ನನಗಂತೂ 1 ವರ್ಷ ಅವಾಗ್ಲಿಂದನೂ ಬಂದಂಥ ದೇಸಗತಿ ಮಂಥನಗಳು. ಕೆಲವು ದೇಸಗತಿ ಮಂಥನಗಳು ತಮ್ಮ ಸ್ವಂತ ಇದ್ರಲಿಂದ ಆಳ್ವಿಕೆನೂ ಮಾಡ್ಯಾರ್ರಿ. ಈಗ ಹಂಗೆ ಚಾಲುಕ್ಯರು ಅಂದ್ವಿ, ಬಿಜಾಪುರ ಆದಿಲ್ ಶಾಹಿಗಳು ಕೈಯಾಗ, ಆಮೇಲೆ ನೆಕ್ಸ್ಟ್ ಮರಾಠರು ಬಂದರು, ಮರಾಠರ ಕೈಯಾಗ, ಆಮೇಲೆ ಪೇಶ್ವೆಗಳು ಹೆಚ್ಚಿನ ಅಧಿಕಾರ ಕೊಟ್ಟರು ಇವರಿಗೆ. ಒಟ್ಟು ದೇಶಮುಖರಿಗೆ, ದೇಸಾಯಿ ಹೋಗಿ ದೇಶಮುಖರಾದ್ರಿ ಅವಾಗ ಇವರು. ಅಂದ್ರೆ ಪೇಶ್ವೆಗಳ ಕಾಲದಲ್ಲಿ ಹೆಚ್ಚಿನ ಒಂದು ಪವರ್ ಕೊಟ್ಟರು ಇವ್ರು. ಕಂದಾಯ ಇಲಾಖೆದು ಮೊದಲ ಬರೀ ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಏನು ಎಲ್ಲ ಬರ್ತದೆ ಎಲ್ಲನೂ ಇವರೇ ಕರ ವಸೂಲಿ ಮಾಡ್ತಿದ್ರಿ. ಎಷ್ಟೋ ಹಳ್ಳಿಗಳಿರ್ಲವು, ಅದನ್ನು ಹೋಗಿ ಇವರು ಆ ರಾಜರಿಗೆ ಒಪ್ಪಿಸ್ತಿದ್ದರು. ಹೆಡ್ ಆಫೀಸಿಗೆ ಇವರು ಸ್ವಂತ ಆಳ್ವಿಕೆ ಮಾಡ್ತಿದ್ರು, ತಮ್ಮ ಸಣ್ಣ ಒಂದು ಸಣ್ಣ ಪ್ರಾಂತ್ಯದೊಳಗೆ ಮಾಡ್ತಿದ್ರು ಅವ್ರಿಗೆ ಹೋಗಿ ಇವು ಕೊಟ್ಟು ಬರ್ತಿದ್ರಿ. ಇವರು ಕಪ್ಪಾರ ಅನ್ರಿ, ಇಲ್ಲ ಕಂದಾಯರ ಅನ್ರಿ, ಅವ್ರ ಅಂಡರ್ ಇರ್ತಿದ್ದು. ಇದು ಎಷ್ಟು ವರ್ಷದ ವಾಡೆ ಸರ್? ಇದು ನಮ್ಮ ಇತಿಹಾಸ ನಮ್ಗೆ ಇಲ್ಲಿ ಸಿಕ್ಕ ಪ್ರಕಾರ ರೀ ಹೆಚ್ಚು ಕಮ್ಮಿ ಒಂದು 500-600 ವರ್ಷದ ಇತಿಹಾಸ ಅದ್ರಿ ಇದಕ್ಕೆ. ಹೌದ್ರಿ.
ದೇಶಗತಿ ಮಂಥನ್ಗಳು ಅವಾಗ್ಲಿಂದನೇ ಬಂದಿವ್ರಿ ಇವು. ದೇಸಾಯಿ ಹೋಗಿ ದೇಶಮುಖರನ್ನೆಲ್ಲ ಪೇಶ್ವೆ ಕಾಲದಾಗ ದೇಶಮುಖ ಆಯ್ತು ಇದು. ಮುಂಬೈ ಕರ್ನಾಟಕದಾಗ ದೇಶಮುಖರಿಗೆ ಹೆಚ್ಚಿನ ಪವರ್ ಇತ್ತು ರೀ. ಈ ಹೈದರಾಬಾದ್ ನಿಜಾಮನ್ ಇದ್ರೊಳಗೆ ಗೌಡ್ರಿಗೆ ಹೆಚ್ಚಿಗೆ ಇದು ಇತ್ತು. ಉದಾಹರಣೆಗೆ ಕೌಲೂರ್ವಾಡೆ ಪ್ರದೀಪ್ ಗೌಡ್ರು, ಕೌಲೂರ್ವಾಡೆ ಅವರು ಹೈದರಾಬಾದ್ ಪ್ರಾಂತ್ಯಕ್ಕೆ ಬರ್ತಿದ್ರು. ಹೈದರಾಬಾದ್ ಪ್ರಾಂತ್ಯಕ್ಕೆ ಬರೋ ಗೌಡ್ಕಿ ಹೆಚ್ಚು ಪವರ್ ಇತ್ತು ರೀ ಅವರಿಗೆ. ಪೊಲೀಸ್ ಗೌಡ್ಕಿ ಮತ್ತು ಮುಲ್ಕಿ ಗೌಡ್ಕಿ ಅಂತ ಹೇಳ್ತಾರ್ರಿ, ಅವ್ರಿಗೆ ಹೆಚ್ಚಿನ ಪವರ್ ಇತ್ತು ಅಲ್ಲಿ. ಇಲ್ಲಿ ನಮ್ಮ ಪ್ರಾಂತ ಬ್ರಿಟಿಷರ ಕಾಲ ಇರಲಿ ಪೇಶ್ವೆ ಕಾಲದಾಗ ದೇಶಮುಖರು ಹೆಚ್ಚಿನ ಪವರ್ ಇತ್ತು ರೀ. ವಾವ್ ವಾವ್ ಸೂಪರ್ ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸಿದ್ರಿ. ಹೈದರಾಬಾದ್ ಆ ಕಡೆ ಹೈದರಾಬಾದ್ ಗೌಡ್ಕಿ ಈಗನು ನೀವು ಹೋರಿ ಬೀದರ್ ಹಿಡ್ಕೊಂಡು ಹಿಂಗೇನು ಪೇಶ್ವೆಗಳು ಈ ಕಡೆ ನಾವು ಬರ್ತೀವಿ ಅಂಡರ್ ಬೆಳಗಾವಿ ಬಿಜಾಪುರ ಬೀದರ್ನು ಬರ್ತದ್ರಿ ಒಂದಿಷ್ಟು ಪ್ರಾಂತ್ಯ. ಓಕೆ ಓಕೆ. ಈ ಲಾತೂರ್ ಸಮೀಪ ಆಜು ಬಾಜು ಇದ್ದ ಅಲ್ಲೆಲ್ಲ ಅಲ್ಲಿಂದ ಹಿಡ್ಕೊಂಡು ನೀವು ಪೂರಾ ಮುಂಬೈ ಪ್ರಾಂತ ಒಳಗೆ ದೇಶಮುಖರಿಗೆ ಹೆಚ್ಚಿನ ಪವರ್ ಅದ್ರಿ. ಓಕೆ. ಗೌಡ್ರಿಗೆ ಕಮ್ಮಿ ಅದು. ನೀವು ಈಗನು ನೋಡ್ರಿ ಹೊಲ ಮಂತನ್ಗಳು ಹೈದರಾಬಾದ್ ಕರ್ನಾಟಕ ಹೋದ್ರಂದ್ರೆ ಗೌಡ್ರ ಮಂತ್ಗಳು ದೊಡ್ಡ ಇರ್ತಾವೆ. ಒಂದು ಆಸ್ತಿ ಆಗಲಿ ಇದು ಆಗಲಿ ಟೆನೆನ್ಸಿ ಪೂರ್ವದಲ್ಲಿ ಟೆನೆನ್ಸಿ ಬಂದ್ಮೇಲೆ ಎಲ್ಲರೂ ಆಟೋಮೆಟಿಕ್ ಅವೇನು ಇದಾದ ಆಗ್ಯಾವ್ರಿ. ಇಲ್ಲಿ ನಮ್ಮ ಮುಂಬೈ ಕರ್ನಾಟಕದಾಗ ನಾವು ದೇಶಮುಖರಿಗೆ ಹೆಚ್ಚಿನ ಪವರ್ ಕೊಟ್ಟಿದ್ರಿ. ಬ್ರಿಟಿಷ್ ಆದ್ರೆ ಅದನ್ನೇ ಕಂಟಿನ್ಯೂ ಮಾಡಿದ್ರಿ. ಇದು ಅಖಂಡ ಬಿಜಾಪುರ ಜಿಲ್ಲಾದಾಗನೇ ನಮಗೆ ತಿಳುವಳಿಕೆ ಇದ್ದು ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ರೆ ದೊಡ್ಡ ದೇಶಗತಿ ಅಂತ ಹೇಳ್ತಾರೆ. ಈ 300 ಹಳ್ಳಿ ಅಂತ ಹೇಳ್ತಾರ, 133 ಅಂತ ಹೇಳ್ತಾರ. ಆ ಲೆವೆಲ್ಗೆ ಇದು ರೀ ಇದು ಆಡಳಿತ. ಅಖಂಡ ಬಿಜಾಪುರ ಬಾಗಲಕೋಟೆ ಎರಡು ಹಿಡ್ಕೊಂಡು ನೀವು ದೊಡ್ಡ ದೇಶಗತಿ ಅಂತ ಹೇಳ್ತಾರೆ. ಟೆನೆನ್ಸಿ ಬಂದ್ಮ್ಯಾಗಂತೂ ಎಲ್ಲ ಸಾವಿರಾರು ಎಕರೆ ಜಮೀನು ಆಟೋಮೆಟಿಕ್ ಅದು ಸೋಷಿಯಲ್ ಸರ್ವಿಸ್ ಏನು ಎಲ್ಲರೂ ಈಕ್ವಾಲಿಟಿ ಬಂತು ಅವಾಗೆಲ್ಲ ಎಲ್ಲರಿಗೆ ಹೋಯ್ತಿರಿ ಆಸ್ತಿ. ನಮ್ದು ಏನು ಸೀಲಿಂಗ್ನಾಗ ಎಷ್ಟು ಉಳಿತು ಅಷ್ಟು ಉಳ್ದದ್ರಿ. ಆಮೇಲೆ ಇದು ಒಂದು ಏನಂದ್ರಿ ರೀ ಹಗುರುಗುಂಡ್ ಅಂತದ್ರಿ ಇಲ್ಲಿ ಕೆಸಾಪುರು ಹಗುರುಗುಂಡು ಊರ ಹೆಸರು ಇದು ಹಗುರುಗುಂಡ್ ಅಂತೇಳಿ ಇಲ್ಲೇ ಮುದ್ದೇಬಳ ತಾಲೂಕಿನಾಗ ರೀ. ಸರೂರು ಇವು ಮೂರು ಇವ್ರು ಅಂಡರ್ ಇದ್ದು ರೀ. ಅಂದ್ರೆ ಕೆಸಾಪುರು ಹಗುರುಗುಂಡ 100% ರೀ. ಪೂರಾ ಇಡೀ ಊರೇ ಇವ್ರದ್ದು ಎಲ್ಲಿ ಎಲ್ಲ ಸರ್ವೆ ನಂಬರ್ಗಳು. ಸರೂರಾಗ ಎಷ್ಟೋ ಸರ್ವೆ ನಂಬರ್ ಇದ್ದು ರೀ. ನನ್ಗೆ ಹೇಳ್ತಿದ್ರು ನಮ್ಮ ಅಪ್ಪರು ನೆನಪಿಲ್ರಿ. ಅದು ಬಿಟ್ರೆ ಅಮರುಗಳು ಅಂತ ಹೇಳಿ ಇಲ್ಲಿ ಸಮೀಪ ಅಮರುಗಳು ಅಲ್ಲೆಲ್ಲ ದೊಡ್ಡ ತಂಗಡಿಗೆ ಜಸ್ಟ್ ಅದೇ ರೀ. ಅಮರಗೋಳ ಅದಂಗೆ ಗೊತ್ತಲ್ಲ ನಿಮ್ಗೆ ಇತಿಹಾಸನೇ ಇದೆ ಅದು ಅಲ್ಲಿತ್ರಿ. ಏನು ಅಮರಗೋಳದ ಇತಿಹಾಸ? ಅದು ಇವರೆಲ್ಲ ಅಮರ ಗಣಗಳಂತ ಹೇಳಿ ಎಲ್ಲ ಹೊಡೆದ್ರಲ್ರಿ ಅವಾಗ ಶರಣರನ್ನೆಲ್ಲ ಹೊಡೆದ್ರಲ್ರಿ. ಅದಕ್ಕೆ ಅಮರಗೋಳು ಅಮರ ಗಣಗಳು ಅಮರಗೋಳಾಗ್ಯದ್ರಿ ಅದು. ಅವ್ರಲ್ಲಿ ಬಂದ ಜಾಗ ಅಲ್ಲಿ ಹೊಡೆದ್ರು ಅಂತ ಹೇಳಿ ಹೇಳ್ತಾರ್ರಿ. ಏನು ಬಸವಣ್ಣವರು ಕುಡಲ್ ಸಮಕ್ಕೆ ಹೋದ್ರು, ನೀಲಮ್ಮ ಅವರು ತಂಗಡಿಗೆ ಹೋದ್ರು, ಅಲ್ಲೇನೋ ಅಮರ ಗಣಗಳನ್ನ ಹೊಡೆದ್ರು ಅಂತ ಒಂದು ಇತಿಹಾಸ ಇದೆ ರೀ ಅದಕ್ಕೆ. ಆಮೇಲೆ ತಂಗಡಿಗೆ ನೀಲಮ್ಮನ ಗುಡಿ ಮುಣಿಗ್ಯದಲ್ರಿ, ಅದು ಮೂಲ ಕರ್ತೃನೇ ನಮ್ಮ ಹಿರಿಯರ್ರಿ ಚನ್ನಬಸಪ್ಪ ದೇಶಮುಖ್ ಅಂತೇಳಿ, ಶ್ರೀಮಂತ ಚನ್ನಬಸಪ್ಪ ದೇಶಮುಖ್ರು ಅಂತೇಳಿ. ಆಮೇಲೆ ಬಸರಕೋಟದಲ್ಲಿ ಪಾವಡ ಬಸವೇಶ್ವರ ದೇವಸ್ಥಾನ ಕಟ್ಸ್ಯಾರ್ರಿ. ಪಾವಡ ಬಸವೇಶ್ವರ. ಆಮೇಲೆ ಇಲ್ಲಿ ಮಡಿಕೇಶ್ವರ ಅಂತದ್ರಿ ನಮ್ಮ ತಾಲೂಕದಾಗ. ಅಲ್ಲಿ ಮಲ್ಲಿಕಾರ್ಜುನನ ಗುಡಿ ಇನ್ನೊಂದು ಯಾವುದು ಪರ್ವತೇವ್ರ ಗುಡಿ ಎರಡು ನಮ್ಮ ಜಮೀನ್ದಾಗ ಮೂಲ ಕರ್ತರು ರೀ. ಈಗ ನಾವು ನೋಡ್ತಿರೋಂಥ ಈ ಬೃಹತ್ ವಾಡೆ ಅಥವಾ ಈ ಕಟ್ಟಡ ಸುಮಾರು 500 ವರ್ಷ ಹಳೆಯದು. 500 ವರ್ಷ ಹಳೆಯದ್ರಿ. ಸೊ ನಾವು ಇನ್ನೊಂದಷ್ಟು ಮಾತಾಡೋಣ, ಹೊರಗಡೆ ಹೋಗೋಣ. ಬನ್ನಿ. ಸೊ ಹೊರಗಡೆ ಬರ್ಬೋದಾ? ಬನ್ನಿ ಸರ್. ನಿಮ್ಗೆ ಹಬ್ಬ ತೊಂದರೆ ಕೊಡ್ತಾ ಇದ್ದೀವಿ? ಇಲ್ಲ ಸರ್, ನೀವು ಬಂದಿದ್ದು. ಥ್ಯಾಂಕ್ ಯು. ಬರ್ರಿ ಬರ್ರಿ ಹಾಕೊಂಬರ್ರಿ. ಇಲ್ಲ ಕತ್ಲ ಸರ್. ಸೊ ವಾಡೆ ಅನ್ನೋ ಕಲ್ಪನೆ ಒಂದು ಬೃಹತ್ ಅಂತ. ವಾಡೆ ಅಂದ್ರೆ ಬೃಹತ್ ರೀ, ಒಂದು ಮೆಗಾ ಸ್ಟ್ರಕ್ಚರ್. ಹ್ಞೂ ರೀ. ಓಕೆ. ಇದು ಹೆಚ್ಚು ಕಮ್ಮಿ ಈ ಗ್ರೌಂಡ್ ಹಿಡ್ಕೊಂಡು ಈ ವಾಡೆ ಹಿಡ್ಕೊಂಡು ಹೆಚ್ಚು ಕಮ್ಮಿ ಒಂದು 3 ಎಕರೆ ಮ್ಯಾಗ ಅದ್ರಿ ಇದು. ಅಂಗಳ ಬಂತು ಇದು ಈ ಕಟ್ಟಡ ಹಿಡ್ಕೊಂಡ್ರಿ. ಸೊ ಒಟ್ಟು 3 ಎಕರೆ 3 ಎಕರೆ ಮ್ಯಾಗ ಅದ್ರಿ. ಅಪ್ರಾಕ್ಸಿಮೇಟ್ ಒಂದು 4 ಎಕರೆ ಅಂದ್ರೆ ಒಂದು ಕೂರಿಗೆ ಅಂತ ಹೇಳ್ತಾರ್ರಿ. ಒಂದು ಕೂರಿಗೆ 4 ಎಕರೆ ಹೆಚ್ಚು ಕಮ್ಮಿ. ಹೌದು, 4 ಎಕರೆ 30-40 ಕಟ್ಬಿಟ್ರೆ ಎಷ್ಟಾಗ್ಬೋದು? ಎಷ್ಟಾಗ್ಬೋದು ನೋಡ್ರಿ. ಏನು 4 ಎಕರೆ ಅಂದ್ರೆ ಒಂದು 20 ಸೈಟ್ ಇಟ್ಕೊಂಡ್ರೆ ಹೆಚ್ಚೇ ಆಗ್ಬೋದ್ರಿ. ಒಂದು 30 ಸೈಟ್ ಇಟ್ಕೊಳ್ಳಿ. ಸೊ 30 ಇಟ್ಕೊಂಡ್ರೆ ಒಂದು 120 ಸೈಟ್ ಜಾಗ ಇದು. ಹೌದು, ಬೆಂಗಳೂರಲ್ಲಿ. ಓಕೆ. ಸೊ ಏನಿದ್ರು ಅಂದ್ರೆ ಡಾಕ್ಯುಮೆಂಟ್ ಏನಾರು ಇದೆಯಾ ಇದು 500 ವರ್ಷದ? ಸರ್ ಡಾಕ್ಯುಮೆಂಟ್ಸ್ ಇದ್ದು ರೀ. ಅದು ನಮ್ಮ ಫಾದರು ಇರ್ತಿದ್ದಿಲ್ರಿ. ಆ್ಯಕ್ಚುಲಿ ಇದು ಯಾಕೆ ಇಷ್ಟು ಜಲ್ದಿ ಒಂದು ಕೆಟ್ಟ ಹೋಯ್ತು ಅಂದ್ರಿ, ನಮ್ಮ ಇಲ್ಲಿ ಹಿರಿಯರದಾರಲ್ರಿ ಇವರು ಚನ್ನಬಸಪ್ಪ ದೇಶಮುಖ್ ಅಂತ ಹೇಳ್ರಿ, ನಮ್ಮ ಅಜ್ಜರ್ರಿ ಇವರು. ಶ್ರೀಮಂತ ಚನ್ನಬಸಪ್ಪ ಸಂಗಣ್ಣರಾವ್ ದೇಶಮುಖ್. ಹ್ಞೂ ರೀ. ಅವರು ನಮ್ಮ ತಂದೆಯವ್ರಿ ಶ್ರೀಮಂತ ಸಂಗಣ್ಣರಾವ್ ಚನ್ನಬಸಪ್ಪ ದೇಶಮುಖ್. ಹ್ಞೂ ರೀ. ಇವ್ರು ನಮ್ಮ ಮನೆ ಗುರುಗಳು ಜಾಲಹಳ್ಳಿ ಮಠ ಅಂತೇಳಿ ಮನೆತನಕ್ಕೆ ಇಂಥ ಮನೆತನಕ್ಕೆ ಒಬ್ಬೊಬ್ಬರು ಗುರುಗಳು ಇರ್ತಿದ್ರಿ. ಅವ್ರು ನಮ್ಮ ಮನೆ ಗುರುಗಳ್ರಿ ಇವರು. ಎಲ್ಲಿ ಬರ್ತದೆ ಮಠ? ಜಾಲಹಳ್ಳಿ ಅಂತ ಹೇಳಿ ಈ ದೇವದುರ್ಗ ತಾಲೂಕಿನಾಗ ರೀ, ರಾಯಚೂರು ಜಿಲ್ಲೆ ದೇವದುರ್ಗದಾಗ ಬರ್ತದ್ರಿ. ಓಕೆ. ಅವ್ರಿ ಅದು ಅಂದ್ರೆ ನಿಮ್ಮ ಅಜ್ಜವರು ತಂದೆಯವರು
ತಂದೆಯವ್ರಿ ಅವ್ರು. ಸರ್ ನಿಮ್ಮ ತಂದೆಯವ್ರು ಏನು ಸರ್ ಮೀಸೆ ಹಂಗಿದೆ ಸಖತ್ತಾಗಿದೆ. ಅವ ಹಂಗೆ ಅವಾಗಿಂತ ಕಾಲ ಹೆಂಗೆ ಇತ್ತಲ್ದ ಹೆಂಗೆ ಅವಾಗಿತ್ತು ಸರ್ ಅವಾಗ. ವಾವ್. ನಂದು ಗುರುನಾಥ್ ದೇಶ್ಮುಖ್ ಅಂತ ಹೇಳ್ರಿ, ನಾ ಎಲ್ಲರಿಗಿನ್ನ ಸಣ್ಣವ್ರಿ. ಇವ್ರು ಮಲ್ಲಿಕಾರ್ಜುನ್ ದೇಶ್ಮುಖ್ ಅಂತ ಹೇಳಿ ಎರಡನೇದವ್ರಿ. ಓ ನಿಮ್ಮ ಬ್ರದರೇ? ಹ್ಞೂ ರೀ. ನಮಸ್ಕಾರ ಸರ್. ಇನ್ನೊಬ್ರು ನಮ್ಮ ಹಿರಿಯರೊಬ್ರು ಚನ್ನಬಸಪ್ಪ ಅಂತ ನಮ್ಮ ಅಜ್ಜನ ಹೆಸರೇ ಇಟ್ಟದ್ರಿ. ಅವರು ಡಾಕ್ಟ್ರು ಇದ್ರೊಳಗೆ ಗುಲ್ಬರ್ಗದಾಗ ಇರ್ತಾರೆ. ಒಟ್ಟು ಎಷ್ಟು 3 ಮಕ್ಕಳು? 3 ಜನ ರೀ ನಾವು. 3 ಜನ. ಹ್ಞೂ ರೀ. ಕುಟುಂಬದ ವೃತ್ತಿ ನಮ್ಮದು ವ್ಯವಸಾಯ ರೀ, ಪಕ್ಕ ವ್ಯವಸಾಯ. ಎಷ್ಟು ಉಳ್ಕೊಂಡಿದೆ ಆಫ್ಟರ್ ಟೆನೆನ್ಸಿ? ನಮ್ಮದು ಸೀಲಿಂಗ್ ಎಲ್ಲರಿಗೆ ಒಂದೊಂದು 5 ಸೀಲಿಂಗ್ ಅದಾವ್ರಿ ನಮ್ಮ. ಹೆಚ್ಚು ಕಮ್ಮಿ ಒಂದು 250 acres ಆಗ್ತಾವ್ರಿ. ಏನು ಆಚರಣೆ ಸರ್ ಇದು? ಸರ್ ಇದು ಇವತ್ತು ಇಲ್ಲಿ ಗೌರಮ್ಮನ ಸಿಗಮ್ಮ ಗೌರಮ್ಮ ಅಂತ ಹೇಳಿ ಇವತ್ತು ಗೌರಮ್ಮನ ಕೂಡಿಸ್ತೀವ್ರಿ. ಇದಕ್ಕಿಂತ ಮೊದಲು ಸಿಗಮ್ಮನ ಕೂಡಿಸ್ತೀವ್ರಿ. ಸಿಗಮ್ಮ ಅಂತೇಳಿ ಏನೋ ದೇವ್ರು ದೇವತೆ. ಇವತ್ತು ಗೌರಮ್ಮ ಅಂತೇಳಿ ದೇವತೆನ ಕೂಡಿಸ್ತೀವ್ರಿ ಮನ್ಯಾಗ. ಈಗ ಅವರೆಲ್ಲ ಜನ ಇದ್ರಲ್ರಿ, ಅವ್ರ ಜೋಡಿಗೆ ಹೋಗ್ತಾರ್ರಿ. ಹೋಗಿ ಎಲ್ಲರೂ ತೊಗೊಂಡು ಬಂದು ಇಲ್ಲಿ ಕುಂದಿರಿಸಿ ಬಿಡ್ತೀವ್ರಿ. ಮತ್ತೆ ಯಾವತ್ತೋ 21 ದಿವ್ಸಕ್ಕೂ ಒಂದೋ ಒಂದು ದಿವ್ಸ ಮತ್ತೆ ಕಳಿಸ್ತೀವ್ರಿ. ಅವ್ರು ಸಾರ್ವಜನಿಕ ಗಣಪತಿನೇ ಇದೇ ಮನ್ಯಾಗ ಕೂಡಿಸಿ ಬಿಡ್ತಿದ್ರಿ. ವಾಡೆ ಒಳಗೆ ಅಂದ್ರೆ ಇದೇನು ಒಂದು ಕಾನ್ಸೆಪ್ಟ್ ಇತ್ತಂದ್ರಿ, ಈ ವಾಡೆ ಅಂದ್ರೆ ನಮ್ಮದು ಜನರೊಂದು ಇದು ರೀ. ಅದು ಅವಾಗ ಊರಿಂದೇ ನಮ್ದಪ್ಪ ಇದು ಮನಿ. ಬೇಸ್ಗತಿ ಅಂದ ತಕ್ಷಣ ಮನಿಗಳು ಅಂದ ತಕ್ಷಣ ನಾವೇ ಇದು ಅಂತ ಇರ್ಲಿಲ್ರಿ. ಅದು ಸಾರ್ವಜನಿಕದ ಏನು ಇದ್ರು ನಮ್ದು ಏನೋ ಒಂದು ಕಲ್ಪನೆ ಐತ್ರಿ ಅವ್ರಿಗೆ. ಮತ್ತೆ ಮಾಲಕರು ಅನ್ನೋದೊಂದು ಇದು ಇತ್ತಲ್ರಿ ಮನಿದು. ಗೌರವ. ಆಮೇಲೆ ಅವ್ರ ಜಮೀನೇ ಇವರು ಉಣ್ತಿದ್ರು, ಇವ್ರು ಕರ ವಸೂಲಿ ಮಾಡ್ತಿದ್ರು ಅಷ್ಟೇ. ಅದೊಂದು ಮಾಡ್ಕೊಂಡು ಬಂದಾರ್ರಿ ಮೊದ್ಲಿಂದ. ಭೂ ಸುಧಾರಣೆ ಮೊದಲು ಎಷ್ಟು ಭೂಮಿ ಇತ್ತು? ಒಂದು ನಮ್ಮ ತಂದೆ 12,000 ನಿಯರ್ ಹೋಗಿರ್ಬೇಕ್ರಿ. ಅದು 12,000 ಎಕರೆ. 12,000 ಎಕರೆ ಇತ್ತು ಅಂತ ಹೇಳ್ತಾರೆ. ಅಷ್ಟು ನಮಗೂ ಅಷ್ಟು ಆ್ಯಕ್ಚುಲಿ ನಾವು ಸ್ಟಡಿ ಮಾಡಿಲ್ರಿ. ಹಳೆ ಪೇಪರ್ಸ್ ಅದು ಎಲ್ಲ ಭಾಳ ಇದ್ದು ರೀ ಡಾಕ್ಯುಮೆಂಟ್ಸ್ ರೀ. ಇವು ನಮ್ಮ ತಂದೆ ಇರ್ತಿದ್ದಿಲ್ಲ ರೀ. ಒಂದೊಂದು ಸಲ ಹೋಗ್ಬಿಡ್ತಿದ್ರು 6 ತಿಂಗಳ ವರ್ಷಗಟ್ಲೆ ರೀ. ಹಗರ್ಗುಂಡು ಒಂದು ಅಲ್ಲಿನೂ ಇರ್ತಿದ್ರು ಕೆಲವು ದಿವಸ ರೀ. ಆಮೇಲೆ ಅದು ಡಿವೈಡ್ ಆಗಿ ಹೋಯ್ತು ರೀ. ನಮ್ಮ ಆ್ಯಕ್ಚುಲಿ ನಮ್ಮ ಫಾದರ್ ಅಲ್ಲಿ ಭಾಳ ದಿವಸ ಅದಾರ ರೀ. ಹೆಚ್ಚು ಕಮ್ಮಿ 70 to 73 ತನಕ ಅದಾರ ರೀ. ಇಲ್ಲಿಂದ ಅಲ್ಲಿಗೆ ಬರೋದು ಹೋಗೋದು. ಅದು ರೌಂಡ್ ಏನು ಪೂಜೆ ಇತ್ತು ಇವತ್ತು? ಅದೇ ರೀ ಅವ್ರದ್ದು ಹಿರಿಯರ್ದೆಲ್ಲ ಫೋಟೋ ಇಟ್ಟು ಬನ್ನಿ ಮುಡಿತೀವ್ರಿ. 3 ಜನ ಎಲ್ಲ ಬಂದು ಅವ್ರಿಗೆ ಹಿರಿಯರಿಗೆ ಇದನ್ನ ಮಾಡ್ಕೊಂಡು ಬನ್ನಿ ಕೊಟ್ಟು ಹೋಗ್ತಾರ್ರಿ. ಅವಾಗಿಂದ ಸುಮ್ಮ ಆಜು ಬಾಜು ಇಡ್ತಾರ್ರಿ. ಒಳಗೊಂದಾದ್ರಿ ತೋರಿಸ್ತೀನಿ ರೀ ನಿಮ್ಗೆ. ಅಲ್ಲಿ ಅದು ಒಂದು ಉಳ್ದದ್ರಿ. ಹಳಿವು ಉಳ್ದಿದ್ದಂದ್ರ ಒಂದು ಬೆಳ್ಳಿದ್ ಉಳ್ದದ್ರಿ. ಬೆಳ್ಳಿದ್ ಒಂದು ಉಳ್ದದ್ರಿ. ಬಟ್ ಇದು ಹಳೇದಲ್ಲ. ಹಳಿದೆ ರೀ. ಇದು ಹಳೇದೆ. ನೋಡಿ ಆ ಕಾಲದ ತಲ್ವಾರ್ ಇದು. ಹ್ಞೂ ರೀ. ಅಂದ್ರೆ ಬೆಳ್ಳಿದ್ ಒಂದು ಉಳ್ದದ್ರಿ. ಹಳಿ ನಮ್ಮ ಉಳ್ದಿದ್ದು ಬೆಳ್ಳಿದ್ ಒಂದು ಉಳ್ದದ್ರಿ. ಅದು ಏನ್ರಿ ಅದೆಲ್ಲ ಹಿಡಿ ಎಲ್ಲ ಮುಂದೆ ಹಾಕೋದು ತೆಗಿದು. ಓಕೆ. ಹ್ಞೂ ರೀ. ಅಂಗಳ ರೀ. ಈ ಕಡೆ ಇದು ಒಂದು ಡೋರ್ ರೀ, ಆ ಕಡೆ ಒಂದು ಡೋರ್ ರೀ. 2 ಬಾಗಿಲುಗಳದಾವ್ರಿ. ಇದು ಇಲ್ಲಿ ಬಂದು ಸುಮ್ಮ ಹೊರಗೆ ಗೆಸ್ಟ್ ಹೌಸ್ ಟೈಪ್ ಈಗ ಬಂದವ್ರಿಗೆ ಹೋದವ್ರಿಗೆ ಇದಕ್ಕೆ ಹೇಳೋದು ಈಗ ಚಾಕುಡಿ ಬಂಕ್ ಅಂತ ಹೇಳ್ತೀವ್ರಿ. ಇದಕ್ಕೆ ಏನು ಸರ್? ಅವಾಗ ಬೇರೆಯವರೆಲ್ಲ ಗೆಸ್ಟ್ ಬರ್ತಿದ್ರಲ್ರಿ, ಆ ಕಡೆ ಹೋಗ್ತಿದ್ದಿಲ್ರಿ. ಇಲ್ಲೇ ಕುಡೋದು, ಇಲ್ಲೇ ಇರೋದು, ಇಲ್ಲೇ ಅವ್ರದ್ದೆಲ್ಲ ಇದು ಮಾಡೋದು ಇದು ಇತ್ತಂತ್ರಿ. ಸೊ ಅದೇನು ಚಾಕುಡಿ ಬಂಕ್ ಅಂತಾರ್ರಿ. ಬಂಕ್ ಅಂದ್ರೆ ಇಲ್ಲಿ ಈಗ ಹೆಂಗ್ ಟೀಗಿ ಕುಡಿದು ಬಂದು ನಾಷ್ಟ ಗಿಷ್ಟ ಬಂದು ಹೋದ್ ಗೆಸ್ಟ್ಗಳಿಗೆ ರೀ, ಅದು ಇಲ್ಲಿ ಇರ್ತಿತ್ರಿ. ಇದು ಇಲ್ಲಿ ಒಂಥರ ಗೆಸ್ಟ್ ಹೌಸ್. ಈಗ ಅದನ್ನೆಲ್ಲ ಸುಮ್ಮ ಇದು ಮಾಡ್ಕೊಂಡು ಇದನ್ನ ಮಾಡಿವ್ರಿ. ಅದನ್ನ ಇಲ್ಲಿ ಇದನ್ನ ಮಾಡಿ ಇದು ಮನೆ ಬೇರೆ. ಹ್ಞೂ ರೀ. ಗೆಸ್ಟ್ಗಳಿಗೆ ಬೇರೆ. ಸೊ ಅವರು ಗೆಸ್ಟ್ ಆ ಕಡೆ ಅಲೌಡ್ ಇಲ್ಲ. ಇಲ್ಲೇ ಬಂದು ಯಾರೋ ದೊಡ್ಡವ್ರು ಬಂದ್ರು ಏನ್ ಮಾಡಿದ್ರು ಇಲ್ಲೇ ಕುಂತ ಇಲ್ಲೇ ಇದನ್ನ ಮಾಡಿದ್ರಿ. ಆಫೀಸರ್ಸ್ ಬರ್ಲಿ ಏನೇ ಬರ್ಲಿ ಬ್ರಿಟಿಷ್ ಟೈಮ್ನಾಗ. ಆಮೇಲೆ ಇದು ಕಚೇರಿ, ಇದು ಜೇಲ್ ಅಂತೀವಲ್ರಿ, ಇವಾಗ ಅದನ್ನು ಇಲ್ಲೇ ಐತ್ರಿ ಅಂತ್ರಿ. ಹ್ಞೂ ರೀ. ಭಾಳ ಪವರ್ ಇತ್ರಿ ಇವ್ರಿಗೆ. ಜೈಲು. ಹ್ಞೂ ರೀ. ಈಗ ಬಟ್ ಏನೀಗ ಹೆಂಗೆ ಅಲ್ಲಿ ಕರ್ಕೊಂಡು ಹೋಗ್ಕೇನೋ ಪೂರ್ವದಲ್ಲಿ ಇಲ್ಲಿ ಎನ್ಕ್ವೈರಿ ಮಾಡೋದ್ರಿ. ಹಿಂದಗಡೆ ಅಲ್ಲಿ ಬ್ರಿಟಿಷ್ ಆಫ್ ಏನು ಪೊಲೀಸ್ ಸ್ಟೇಷನ್ ಅದು ಅಲ್ಲಿಗೆ ಮುಂದೆ ನೆಕ್ಸ್ಟ್ ರೀ. ಅದು ಫಸ್ಟ್ ಇವ್ರ ಅಂಡ್ರಿ ಏನು ಬರ್ತದ್ರಿ, ಇಲ್ಲೇ ನ್ಯಾಯ ಆಗಿ ಅದು ಮಾಡ್ಕೊಂಡು ಇಲ್ಲೇ ಅವ್ರಿಗೆ ಇದನ್ನ ಮಾಡೋದ್ರಿ. ಸೊ ನ್ಯಾಯದ ಪವರು, ಶಿಕ್ಷೆ ಪವರ್ನ ಐತ್ರಿ. ಶಿಕ್ಷೆ ಅಂದ್ರೆ ಅಲ್ಲಿಗೆ ನೆಕ್ಸ್ಟ್ ಸ್ಟೇಷನ್ ಕಳ್ಸುದ್ರಿ. ಅಲ್ಲಿ ಏನು ಬ್ರಿಟಿಷರ್ ಆಫೀಸರ್ಸ್ ಅಲ್ಲಿ ಇದು ಮಾಡ್ತಿದ್ರಿ. ಅದು ಕಚೇರಿನಿ ಅಂತಾರ್ರಿ. ಎಲ್ಲ ಬಿದ್ದದ್ರಿ ಇದೀಗ. ಇಲ್ಲಿ ಅದಲ್ರಿ ಫುಲ್ ಇದು ಕಚೇರಿ. ಬಾಲ್ಕನಿ ಸಿಸ್ಟಮ್ ಇತ್ರಿ. ಕುಡುದು ಗಿಡುದೆಲ್ಲ ಅಲ್ಲಿ ಇದ್ರ ಹಿಂದೆ ಅಲ್ರಿ ಅಲ್ಲಿ ಕಾಣ್ತದ ನೋಡ್ರಿ. ಆ ಕಟ್ಟಡದ್ದು
ಅದು ಎಲ್ಲ ಬಿದಿರು. ಹಾಂ ಎಲ್ಲ ಬಿದ್ದು ಅಂದ್ರೆ ಕ್ಲೀನ್ ಮಾಡಿಬಿಟ್ಟಿವ್ರಿ ಈಗ ಸ್ವಿಮ್ಮಿಂಗ್ ಎಲ್ಲ ಮತ್ತು ಮೇಂಟೈನ್ ಮಾಡೋದು ಹಂಗಿಲ್ಲ ರೀ ಅದು ಈಗ ಕಚೇರಿನೇ ಅಂತಾರ್ರಿ ಈಗ. ಓಕೆ. ಈಗ ಏನಾರ ಇಟ್ಟರೆ ಸಾಮಾನು ಗಮನ ಇಟ್ಟಿದ್ರ ಮಾಡಿದ್ರ ಕಚೇರಿಯಾಗ ನೋಡಿ ಅಲ್ಲೇ ತಗೋ ಅಂತೀವ್ರಿ. ಇದು 2 ಫ್ಲೋರ್. ಕಚೇರಿ ಮನಸ್ಸಿಂದ ಹೋಗಿಲ್ಲ. ಹಾಂ ಮನ್ಸಿಂದ ಹೋಗಿರ್ಲಿಲ್ಲ, ಇದು ಹಿಂಗೆ ಐತ್ರಿ ಅದು. ಅದೇ ಬಿದ್ದಿದ್ದ ಕಲ್ಲುಗಳೇ ಅಲ್ಲೇ ಇಟ್ಟು ಇಲ್ಲಿ ಕ್ಲೀನ್ ಮಾಡಿಬಿಟ್ಟಿವ್ರಿ. ಸೊ ಇದ್ರ ಮೇಲೆ ಕಟ್ಟಡ ಐತೆ ಫುಲ್. ಹಾಂ ಫುಲ್ ಕಟ್ಟಡ್ರಿ. 2 ಫ್ಲೋರ್ ರೀ, ಈ ಮನಿನೇ 2 ಫ್ಲೋರ್ ರೀ. ಓ ಉತ್ತರ ಏನು ಡೂಪ್ಲೆಕ್ಸ್ ಥರ. ಡೂಪ್ಲೆಕ್ಸ್ ಹೌಸ್. ಎಲ್ಲ 2 ಫ್ಲೋರ್ ರೀ. ಕೆಳಗೆ ಏನೂ ಇದ್ದಿದ್ದಿಲ್ಲ, ಬರೀ ಇಲ್ಲಿ ಕೆಲಸ ಮಾಡೋದು ಇರೋದು. ಬೆಡ್ರೂಮ್ಸ್ ಬಂತು, ಇರೋದು ಬಂತು, ಎಲ್ಲ ಮ್ಯಾಗೆ ಇದ್ದು ರೀ. ಕೆಳಗೆ ಒಟ್ಟ ಕಿಟಕಿ ಇಲ್ರಿ ಅಲ್ಲಿ ಇಲ್ಲಿ ಮನೆಗಳಿಗೆ. ಸೊ ಏನಿದ್ರು ಅವ್ರ ವಾಸ ಅಂದರೆ ಮಾಲೀಕರ ವಾಸ ಮೇಲೆ ಮೇಲೆ ಎಲ್ಲ ಬೆಡ್ರೂಮ್ಸ್ ಗಿಡ್ರೂಮ್ಸ್ ರೂಮ್ಸ್ ಎಲ್ಲ ಅಲ್ಲೇ ಇದ್ದು ರೀ. ಓಕೆ. ಬರ್ರಿ. ಏನು ಸರ್ ಮಾಡರ್ ಆಗೋಯ್ತು ಒಳಗಡೆ ಬಂದ ತಕ್ಷಣ? ಮತ್ತು ಈಗಿನ ಇದಕ್ಕೆ ಟೈಮಿಗೆ ಚೇಂಜ್ ಮಾಡಿಸ್ಕೊಂಡಿವ್ರಿ. ಓ ಮ್ಯಾಗಿಂದ ಇದನ್ನ ತೆಗೆದು ಅಲ್ಲಿ ಇದ್ದಿದ್ದು ನೋಡಿದ್ರಲ್ಲ ನಾವೆಲ್ಲ ಕಟ್ಟಿಗೆದಿತ್ತು ಅದು. ಮತ್ತು ಈಗೆಲ್ಲ ಕಟ್ಟಿಗೆ ಬಿದ್ದೋಯ್ತು ರೀ ಇದು. ಸೋರಿ ಗೀರಿ ಇದು ಆಗಿ ಈಗ ಸುಮ್ಮ ಮ್ಯಾಗ RCC ಹಾಕೊಂಡಿವ್ರಿ. ಸೇಮ್ ಎಲ್ಲ ಗಾಡಿ ಗಿಡಿ ಎಲ್ಲ ಅದೇ ರೀ, ಏನೂ ಚೇಂಜ್ ಮಾಡಿಲ್ಲ ನಾವು. ಹಳೇದೇ ಅವೆಲ್ಲ ನೋಡ್ರಿ. ಈಗ ಎಷ್ಟು ಫೀಟ್ ಅದಾವ ನೋಡ್ರಿ ಗಾಡಿ ಇವು. ಇದೊಂದು ಗೋಡೆ ಇದು. ಹ್ಞೂ ರೀ. ಎಷ್ಟೊಂದು 4 ಅಡಿ. ಹ್ಞೂ ರೀ ಇರ್ಬೇಕು ರೀ. 4 ಫೀಟ್. ಅವು ಹೊರಗಿನೂ ಡಬಲ್ ಅದಾವ ರೀ. ಇವೆಲ್ಲ ಡಬಲ್ ಗೋಡಿ ರೀ ಇವು. ಅಂದ್ರೆ ಕೋಟೆ ಗೋಡೆ. ಹ್ಞೂ ಹೊರಗಿಂದ ಏನದಲ್ರಿ, ಹೊರಗಿಂದ ಬೇರೆ ಗೋಡಿ, ಒಳಗೆ ಮನಿಗೆ ಮತ್ತೊಂದು ಗೋಡಿ ರೀ. ಹಿಂಗೆ ಅವು ಇದು ಹೆರಾಕ ಮಾಡಾಕ ರೀ. ನಮ್ಮ ಕಡೆ ಅಟ್ಟ ಅಂತಾರೆ. ಹಾಂ ಅಟ್ಟ ಅಲ್ರಿ, ಗೋಡಿನೇ 2 ರೀ. ಹೊರಗಿಂದ ಒಂದು ಸಪ್ರೇಟು, ಒಳಗಿಂದ ಒಂದು ಸಪ್ರೇಟು. ವಾವ್. ಅದು ಸುಮ್ ಗೋಡಿ ರೀ ಹೊರಗಿಂದು. ಇದು ಒಳಗಿಂದ ನಾವು ಏನೋ ಹಿಂಗೆ ಅವು ತೊಲಿ ಅಂತ ಹಾಕ್ತಿದ್ದೇವಲ್ಲ, ಅವಕ್ಕೆಲ್ಲ ಸಪ್ರೇಟ್ ಮತ್ತೊಂದು ಗೋಡಿ ರೀ. ಓ ಅದೇನೋ ಸೇಫ್ಟಿ ಮಾಡ್ಕೊಂಡಿರ್ಬೇಕ್ರಿ. ಸೇಫ್ಟಿ. ಅಲ್ಲೊಂದು ಹೋಲೂ ಅದಾವ್ರಿ ಅವು. ಗನ್ನಿಗೆ ಇಡಾಕ ಮಾಡಾಕ ತೋರಿಸ್ತೀನಿ ನಿಮಗಲ್ಲ. ಓಕೆ. ಸೊ ಇದನ್ನ ತೆಗೆದು ಬರೀ ರೂಫ್ ಮಾತ್ರ ಹಾಕೊಂಡಿವ್ರಿ. ಎಲ್ಲ ಇದನ್ನು ಕಟ್ಕೊಂಡಿವ್ರಿ. ಬಿದ್ದಿತ್ತು ಎಲ್ಲ ರೀ ಇದು. ಈಗ ಮತ್ತೊಂದು ಗಾಡಿ ಬಿದ್ದದ್ರಿ ಈಗ ಹೊರಗಿಂದ ಕಟ್ಬೇಕೀಗ. ಅದೇ ಅದರದ ಹಳೆ ಪಾಟಿಗಳು ಹೊರಗಿನ ದೊಡ್ಡ ಗಾಡಿ ಬಿದ್ದದ್ರಿ ಈಗ ಅಲ್ಲಿ. ಈ ಮನೆ ಮಳಿಗೆ ಬಿತ್ತದು. ಅಷ್ಟು ಈಸಿ ಇಲ್ರಿ ಮೇಂಟೆನೆನ್ಸ್ ಈಗಿನ. ಹಾಂ ಇಲ್ಲ ಅಷ್ಟು ಈಸಿ ಇಲ್ರಿ. ನಮ್ಮ ತಾಯಿಯವ್ರಿ ಇವರು. ಅಮ್ಮ ನಮಸ್ಕಾರಮ್ಮ. ನಮಸ್ತೆ ನಮಸ್ತೆ. ಬರ್ರಿ. ನಾವು ಬನ್ನಿ ತಂದಿಲ್ಲ, ಆದರೆ ನಾನು ಹೇಳೋದೇನು ಅಂತಂದರೆ ಯಾವಾಗಲೂ ಬಂಗಾರದಂಗಿರೋಣ. ಅದೇ ಅಂತಾರಲ್ಲ, ಅಂದರೆ ಮಾತೆಂಬುದು ಜ್ಯೋತಿರ್ಲಿಂಗ. ಎಲ್ಲರೂ ಹೆಸರು ಕೆಡಿಸ್ಕೊಳ್ಳೋದು, ಮರ್ಯಾದೆ ಕೆಡಿಸ್ಕೊಳ್ಳೋದು ಮಾತಿಂದನೇ. ಮಾತೊಂದು ನಿಯಂತ್ರಣದಲ್ಲಿಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ನೀವು ಬಂಗಾರದಂಗೆ ಖಂಡಿತ ದೇಶಮುಖರು ದೊಡ್ಡವರು, ದೊಡ್ಡ ಮಂತಂದವರು. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ಲೈಟಿಗೆ ಬರ್ರಿ. ನಮಸ್ಕಾರ. ಹಾಂ ನಮಸ್ತೆ ಮೇಡಮ್. ಸರ್ ನಮ್ಮ ಮಿಸ್ಸಸ್ ರೀ. ಹಾಂ ಹೆಸರು ಲಕ್ಷ್ಮೀದೇವಿ ಅಂತ ಹೇಳ್ರಿ. ಯಾವ ವರ್ಷ ಮದುವೆ ಆಗಿದ್ದು ನೀವು? ನಮ್ಮದು 2002 ರೀ. ಓ 22 ವರ್ಷ ಆಯಿತು. 22 ವರ್ಷ ಆಯ್ತು. ಓ ನೈಸ್. ಓಕೆ. ಮೇಡಮ್ ಯಾವ್ರನ್ನವರು? ಇವರಲ್ಲಿ ಬೂದ್ಯಾಳ ದೇಶಮುಖ್ ಅಂತದ ರೀ. ಏನು ಕಲ್ಕೇರಿ ಹತ್ರ ಬರ್ತದೆ ರೀ. ಕಲ್ಕೇರಿ ಬಿಜಾಪುರನ? ಇಲ್ಲ ಬಿಜಾಪುರ ಡಿಸ್ಟಿಕ್ಕೇನೆ ರೀ. ಈಗ ತಾಳಿಕೋಟಿ ತಾಲೂಕು ಆಗ್ಯದ ರೀ ಅದು. ಓಕೆ ಓಕೆ. ಅಲ್ಲಿ ಬರ್ತದೆ ರೀ. ಸೊ ನೀವು ಮದುವೆ ಆಗೋದು, ಸಂಬಂಧ ಬೆಳೆಸೋದು ಕಾಮನ್ ಮ್ಯಾನ್ ಜೊತೆ? ಎಲ್ಲ ಕಡೆನೂ ಮಾಡ್ತೀವಿ ರೀ. ಬಟ್ ಈಗೆಲ್ಲ ಕಾಮನ್ ಅದ ರೀ. ಬಟ್ ಇವೆಲ್ಲ ನಮ್ಮ ಹಳೆ ಬೆಲ್ಟ್ ಅಲ್ರಿ, ಒಂದು ಅಲ್ಲೇ ರಿಲೇಷನ್ ಹಿಂಗೆಲ್ಲ ಬಂದ್ಬಿಡ್ತಾವ್ರಿ. ಸೊ ಅಂದ್ರೆ ನೀವು ವಾಡ್ಯಾರ ಜೊತೆನೇ ಸಂಬಂಧ ಮೊದಲು ಇತ್ತು ರೀ. ಬಟ್ ಈಗೇನು ಹಂಗೇನಿಲ್ಲ ರೀ. ಎಲ್ಲ ಕಾಮನ್ ಮ್ಯಾನೇ ರೀ ನಾವೆಲ್ಲ. ಬಟ್ ಇದು ಹಳೆ ಇವೆಲ್ಲ ಅಂದ್ರೆ ಇದು ಏನು ರೀ, ಕೆಸಾಪೂರು, ಕಲಿಕೇರಿ, ಯರ್ಜೇರಿ ಅಂತದ್ರಿ. ಇಲ್ಲಿ ಯರ್ಜೇರಿ, ಆಮೇಲೆ ಇಲ್ಲಿ ಕುಂಚುಗನೂರು, ಇವು ಅಣತಂಕಿ ಊರುಗಳ್ರಿ ಇವು. ಕಲಿಕೇರಿ, ಕೆಸಾಪೂರು, ಯರ್ಜೇರಿ, ಕುಂಚುಗನೂರು ಇವೆಲ್ಲ ಒಂದು ಅಂತಂಬ್ರ ಅಂತ ಹೇಳ್ತಾರೆ ರೀ. ಈಗನೂ ಆದ್ರೆ ಅವರು ನಮ್ಗೆ ಸಂಬಂಧಗಳು ಅದಾವ್ರಿ, ಚಂದೇ ಅದೀವಿ. ಹ್ಞೂ ರೀ. ಅವಾಗ ನಮ್ಮ ಮುತ್ತಾತನ ಕಾಲದಾಗ ಅವೇನೋ ಅವರು ಅಲ್ಲಿ ಹಿಂಗೇನೋ ಇದ್ರಂತ್ರಿ. ನಮ್ಮದು ರೆಡ್ಡಿ ಬರ್ತದ್ರಿ. ರೆಡ್ಡಿ. ಹಾಂ ಲಿಂಗಾಯತ್ರು. ರೆಡ್ಡಿ ಲಿಂಗಾಯತ್. ಹ್ಞೂ ರೀ. ಓಕೆ ಓಕೆ. ಎಲ್ಲ ಅದೇ ಇಟ್ಟಿವ್ರಿ. ಮ್ಯಾಗ ಅಷ್ಟೇ ಚೇಂಜ್ ಮಾಡ್ಕೊಂಡಿವ್ರಿ. ಓಕೆ. ಇರ್ಲಿ ಅಂತ್ರಿ, ಹೆಂಗಿದ್ರು ಇತ್ತು ಅದೇನು ತೆಗೆದು ಚಲೋನೇ ಇದ್ದು ರೀ. ಓಕೆ. ಅದಕ್ಕೇನು ಚೇಂಜ್ ಮಾಡಿಲ್ರಿ. ಓಕೆ ಓಕೆ. ಬರ್ರಿ. ನಿಮ್ಮ ಮಗಳ ಇವರು? ಹಾಂ ನನ್ನ ಮಗಳ್ರಿ. ಓಕೆ. ಇವ್ರು ನಮ್ಮ ಅಣ್ಣನ ಮಗಳ್ರಿ ಇವರು. ಈಕಿ ಎರಡು ಒಂದೇ ಸೇಮ್ ರೀ. ಇವ್ರು ನಿಮ್ಮ ಮಗಳು? ಹ್ಞೂ ರೀ. ಏನು ನಿಮ್ಮ ಮಗಳ ಸರ್? ಮೇಘನಾ ಅಂತ ಹೇಳ್ರಿ. ಮೇಘನಾ ದೇಶಮುಖ್ ಅಂತ ಹೇಳ್ರಿ. ಸೂಪ್ರಿಡೆಂಟ್ ಆಫ್ ಪೊಲೀಸ್ ರಿಟೈರ್ಡ್ ಆಗ್ಯಾರ ರೀ ಇವ್ರು. ನಮ್ಮ ಮಾಮ ರೀ. ನಮ್ಮ ಮಾವ ರೀ. ಹ್ಞೂ ರೀ. ಆಗಿತ್ತವಲ್ಲ ರೀ. ಹೌದ್ರಿ. ದೇವ್ರ ಮನೆ ರೀ ಇದು. ದೇವ್ರ ಮನೆ? ದೇವ್ರ ಮನೆ. ಬನ್ನಿ ಬನ್ನಿ. ಓ ದೇವ್ರ ಮನೆ ಒಂದು ರೂಮ್ ಅಷ್ಟು ದೊಡ್ಡದಿದೆ. ಹ್ಞೂ ರೀ.
ಏನು ದೇವರು? ಅದು ಕೂಡಲ ಸಂಗಮನಾಥ ಅಂತ ಹೇಳ್ತಾರ್ರಿ. ಅದು ಸಂಗಮನಾಥ, ಕೂಡಲ ಸಂಗಮನಾಥ ಅಂದ್ರಿ ಅದು. ಇದು ದೇವಿ ರೀ, ಇದು ದೇವಿ. ದೇವಿ ದೇವಿ ಚಾಮುಂಡೇಶ್ವರಿನ? ಹಾಂ ರೀ, ದೇವಿ ಚಾಮುಂಡೇಶ್ವರಿ ಲೆವೆಲ್ ರೀ. ಇದು ರೀ ಇದು. ಓ, ಇಲ್ಲಿ ನೋಡಿ, ಇದು ಅವರ ಆ ಕಾಲದ ಒಂದು ಕತ್ತಿ. ಇದು ಕಂಪ್ಲೀಟ್ ಅದು ಹಿಡಿ ಕೂಡ ಇದೆ ಅದಕ್ಕೊಂದು. ನೋಡಿ ಅದು ಆ ಕಾಲದಲ್ಲಿ ಎಷ್ಟು ಒಳ್ಳೆ ಡಿಸೈನ್ ಆ್ಯಂಡ್ ಪರ್ಫೆಕ್ಟ್ ಮೇಕ್ ಅಂದರೆ ಈಗಲೂ ಕೂಡ ಅದು ಸಿಸ್ಟಕ್ಕೆ ಒಳಗಡೆ ಲಾಕ್ ಆಗುತ್ತೆ ನೋಡಿ. ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿ ಲಾಕ್ ಆಗಿ ಸಿಸ್ಟಮ್ ಮಾಡಿದ್ದಾರೆ ಅಂದರೆ ನೋಡಿ. ಬಿಡ್ಸೋಕ್ಕೆ ತುಂಬ ಓದಾಡಬೇಕು, ಬಟ್ ಒಂದು ಸಲ ಲಾಕ್ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಇಟ್ಕೊಳ್ಳೋಕ್ಕೆ. ಸರ್ ಇದು ನಾವು ಮಾಡ್ಸೀವ್ರಿ. ಇದು ಅದೇ ಟೈಪ್ ಮ್ಯಾಗ ಅರ್ಬಿ ಹಾಕಿವ್ರಿ. ಇದು ಬಟ್ಟೆ. ಹ್ಞೂ ರೀ. ಬಟ್ ಒಳಗಡೆ ಕಬ್ಬಿಣನ ಇಲ್ಲ ವುಡ್? ಎಲ್ಲ ವುಡ್ ಇರ್ಬೇಕ್ರಿ ಅದು. ಇದು ಬೆಳ್ಳಿನ ಸರ್? ಇದು ಬೆಳ್ಳಿ ರೀ, ಅದು ಬೆಳ್ಳಿ. ಓಕೆ. ಇದಕ್ಕೂ ಇದು ಹೆಂಗ್ ಮೇಂಟೈನ್ ಇತ್ತಂದ್ರಿ, ಇದು ಹಿಂದೆ ನಾವು ಬೆಳ್ಳಿದ್ ಮಾಡಿಸಿವ್ರಿ. ಇದು ಇದನ್ನ ಮುಖ ಇದು ರೀ ಮೇಗಿಂದ ಅದನ್ನ ಇದು ಅದಲ್ರಿ. ಅದು ಆಕ್ಚುಲಿ ಅದು ಬಂಗಾರದ ಇತ್ತಂತ್ರಿ ಅದು. ಹ್ಞೂ ರೀ. ಅದನ್ನ ಸತ್ಯಕ್ಕೆ ಹೋಗ್ಯದ್ರಿ. ಇಲ್ಲಿ ಮೇಂಟೈನ್ ಇರ್ಲಾರ್ದಕ್ರಿ, ಯಾರು ಮನ್ಯಾಗ ಇರ್ಲಾರ್ದಕ್ಕೆ ತೊಗೊಂಡ್ಬಿಟ್ರ. ಹ್ಞೂ ರೀ. ಈ ಸದ್ ಇಲ್ಲಾದ್ರೂ ನೋಡ್ರಿ ಎಲ್ಲ ಗೋಲ್ಡ್ ಇದು ಅದ್ರಿ. ಅದಕ್ಕೆ ಅವೆಲ್ಲ ಇದು ಇದಕ್ಕೂ ಗೋಲ್ಡೇ ಇತ್ತಂತ್ರಿ. ಇದು ಇದೇನಿದು ಇದು ಅದಲ್ರಿ, ಛತ್ರಿ ಅಂತೀವಲ್ಲ, ಸುಮ್ ನಾವು ಬೆಳ್ಳಿದ್ ಮಾಡಿ ಹಾಕಿವ್ರಿ ಅದಕ್ಕೆ. ಓಕೆ ಓಕೆ. ಕಲ್ಲು ಮಣ್ಣು ಬಿಟ್ಟು ಏನು ಉಳಿದಿಲ್ಲ ನೋಡ್ರಿ. ಹಂಪಿ ಏನ್ ಅಂತೀವಲ್ಲ ಆ ಲೆವೆಲ್ ಇದ್ರದ್ರಿ. ನಾವು ಉಳಿದ ಅವಶೇಷ ಆ ಲೆವೆಲ್ ಇತ್ರಿ. ಇದು ಬೇಜಾರಾಗತ್ತೆ, ನೋವಾಗುತ್ತೆ. ಬೇಜಾರೇನಿಲ್ರಿ, ಬಟ್ ಏನೋ ಕಾಲಕ್ಕೆ ಮುತ್ತದ ತಸ್ಮೇ ನಮ್ಮ. ಕೆಲವು ವಾಡೆಯವ್ರು ಹೇಳ್ತಾರೆ, ಸರ್ ಈ ವಾಡೆನೇ ನಮ್ಮ ಜೀವನಕ್ಕೊಂದು ದೊಡ್ಡ ಹೊರೆ ಅಂತಾರೆ. ಹೌದ್ರಿ, ಮೊನ್ನೆ ಹೇಳಂದಲ್ಲಿ ಮೇಂಟೆನೆನ್ಸ್ ಭಾಳ ಕಷ್ಟ ಇದೆ ರೀ. 4 ಜನ ಹೊಡಿತಾರ್ರಿ ಕಸ ಇದಕ್ಕೆ ಬೆಳಿಗ್ಗೆ. ನಮ್ಮ ಮನೆ ಹೆಣ್ಮಕ್ಳಿಗೆ ಹುಡುಗರಿಗೆ ಚಾನ್ಸೇ ಇಲ್ಲ. ಎಲ್ಲಿ ಹೊಡಿತೀರಿ? ತಮ್ದು ಬರೀ ಅಡಿಗೆ ಮನೆ ಕ್ಲಿಯರ್ ಮಾಡ್ಕೊಳ್ಳೋದೇ ಆಗಲ್ಲ ಇವ್ರಿಗೆ. ಹೊರಗಿಂದೆಲ್ಲ 4 ಜನ ರೀ ಕಂಪ್ಲೀಟ್. ನಾವು ನೋಡಿದ್ವಲ್ಲ ಗ್ರೌಂಡು ಮತ್ತು ಈ ಮನಿ ಎಲ್ಲ ಒಳಗೆ ಹೊಡಿಬೇಕಾದ್ರೆ 4 ಜನ ಹೊಡಿತಾರೆ. ಅಷ್ಟು ಜನ ಲೇಬರು ಕಾಸು. ಇಲ್ಲಿ ತನ ಮೊದಲು 7 ಜನ ಹೊಡಿತಿದ್ರು ರೀ. ನಮ್ಗೆ ಅದೇ 4 ಜನಕ್ಕೆ ಸುಮ್ಮನೆ ಅಷ್ಟು ಮೇಂಟೈನ್ ಮಾಡ್ತೀವಿ ರೀ. ಮುಂದೆ ನಿಮ್ಮ ಮಗನ ಕಾಲಕ್ಕೆ ಈಗ ಅದಕ್ಕೆ ಕಮ್ಮಿ ಮಾಡ್ಕೊಂಡು ಬರಾಕತ್ತೀವಲ್ರಿ. ಈಗ ಆದಷ್ಟು ಬಿತ್ತಂದ್ರೆ ಅದನ್ನು ಕ್ಲೀನ್ ಮಾಡಿ ಸುಮ್ಮ ಪರಿಚಯ ಮಾಡಿ ಕೈ ಬಿಟ್ಬಿಡ್ತೀವ್ರಿ. ಈಗ ಅದು ಕಚೇರಿ ನೋಡಿದ್ರಲ್ಲ ಆ ಟೈಪ್ ಸುಮ್ಮ ಕ್ಲೀನ್ ಇರಲ್ಲ ಅಂತ ಪರಿಚಯ. ಸಿಮೆಂಟ್ ಬಂಡಿ ಹಾಕಿಬಿಡುದು, ಕಲ್ಲು ಹಾಕಿ ಬಿಟ್ಬಿಡುದ್ರಿ. ಸೊ ಅವಾಗ ಏನಾಗುತ್ತೆ, ಇಡೀ ಮನೆ ಅಂಗಳ ನಮ್ಮ ತಂದೆ ಏನೇನೂ ಮಾಡಿಲ್ರಿ. ಬರೇ ಕೋರ್ಟು ಕಚೇರಿ ಹಿಡಿದು ಅವ್ರ ಲೈಫ್ ಇದಾಯ್ತು. ಎಲ್ಲ ಬಿದ್ದೋಗ್ಬಿಟ್ಟು ಆದರೂ ತಮ್ಮ ಲೆವೆಲ್ಗೆ ಮೇಂಟೈನ್ ಮಾಡ್ಯಾರ್ರಿ. ಯಾಕೆ ಅಲ್ಲಿ ಹೊಸ ಮನೆ ಕಟ್ಸಿದ್ರಿ. ಅಲ್ಲಿ ಹಗರಗುಂಡದಾಗ ಕಂಪ್ಲೀಟ್ ಹೊಸ ಮಾಡಿದ್ರು. ಅದು ಅದನ್ನ ಬಿಟ್ಟು ಅವ್ರಿಗೆ ಹೋಗ್ಬಿಡ್ತದು. ಇದು ಒಂದು ಚೇಂಜ್ ಆಗಿರ್ಬೇಕ್ರಿ. ಇದು ಬಂಗಾರದ ಇತ್ತು ರೀ. ಇದು ಈ ಚೈನು. ಹ್ಞೂ ರೀ. ಇದು ಏನೋ ಬಿದ್ದೋಗೇನೋ ಆಗಿ ಸುಮ್ಮನೆ ಈಗ ಬೆಳ್ಳಿದ್ ಮಾಡಿಸಿವ್ರಿ. ಸ್ಟೀಲ್ ಭಾಳ ಶಾರ್ಪ್ ಅದ್ರಿ. ಈಗ ನೀವು ನಿಮ್ಮ ಕೈ ಹರಿತದ ಹಿಂಗೆ ಸ್ವಲ್ಪ ಹಿಂಗೆ ಮಾಡಿಬಿಟ್ರಿ ಇನ್ನೂ ಶಾರ್ಪ್ ಆದ್ರಿ. ಅದು ಭಾರಿ ಶಾರ್ಪ್ ಆದ್ರಿ. ನಾವು ತೆಗಿಯಂಗಿಲ್ರಿ, ಇದನ್ನ ಇಡಂಗಿಲ್ಲ. ಇದನ್ನ ಪೂಜೆ ಅಂತ ಸುಮ್ ಹಬ್ಬಕ್ಕೆ ಇವತ್ತಂತ ಆಯುಧ ಪೂಜೆ ದಿವಸ ಹೊರಗೆ ತೆಗಿತೀವಿ ಅಷ್ಟೇ. ಸುಮ್ಮ ಮತ್ತೆ ಇದನ್ನ ತೆಗೆದು ನಾವು ಲಾಕರ್ನಾಗ ಇಟ್ಬಿಡ್ತೀವಿ. ಭಾಳ ಡೇಂಜರ್ ಅದ್ರಿ ಇದು. ಸುಮ್ಮ ಹಿಂಗೆ ಇದು ಮಾಡಿ ಮೊದ್ಲೇನೋ ಇದಕ್ಕೆ ಹೊರಗೆ ತೆಗೆದ್ರೆ ಹಿಂಗೆ ಏನೋ ಮಾಡ್ಕೊಂತಿದ್ರಂತ್ರಿ. ರಕ್ತ ಇದಕ್ಕೆ ಹಿಂಗೆ ಮಾಡ್ಬಿಡ್ತೀವಿ. ಇಲ್ಲ ಅದು ಒಟ್ಟು ಓಪನ್ ಮಾಡಿದ್ರು. ಈ ಕಡೆ ಎಲ್ಲ ಅಡಿಗೆ ಮನೆ ರೀ. ಅದು ಅಡಿಗೆ ಫುಲ್ ಮಾಡ್ರು. ಎಲ್ಲ ಚೇಂಜ್ ಮಾಡೀವ್ರಿ. ಇದು ಹಳೆ ಒಲಿ ಹಂಗೆ ಆದ್ರಿ. ಇದು ಏನೋ ಹಬ್ಬದ ದಿವಸ ದೊಡ್ಡ ಏನಾರ ಅಡಿಗೆ ಮಾಡ್ತಿದ್ರಂದ್ರೆ ಅವಾಗ ಇದನ್ನ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಈಗಲೂ ಮಾಡ್ತೀವಿ ನಾವು ರೊಟ್ಟಿ ಸುಡಕ್ಕೆ. ಇಲ್ಲ ರೊಟ್ಟಿ ಸುಡಕ್ಕೆ ಈ ದೊಡ್ಡ ಅಡಿಗೆ ಮಾಡಾಗ್ರಿ. ಆಮೇಲೆ ಇದು ಅವತ್ತು ರೊಟ್ಟಿ ಗಿಟ್ಟಿ ಭಾಳ ಮಾಡೋದಿತ್ತಂದ್ರೆ ಅವಾಗ ಸಪ್ರೇಟ್ ಕುಂತ ಒಬ್ರು ಮಾಡ್ತಾರೆ. ಹಬ್ಬ ಗಿಬ್ಬ ಏನು ಜಾಸ್ತಿ ಅಡಿಗೆ ಬೇಕಂದಾಗ ಅವಾಗ ಇವೆರಡು ಯೂಸ್ ಮಾಡ್ತಾರ್ರಿ ಈಗನು. ಈಗ ತೋರಿಸಿ ನಿಮ್ಗೆ ಒಂದು ಗೋಡಿ ಬಿದ್ದದ್ರಿ. ಈಗ ಒಂದು 20 ವರ್ಷ ನಾನು ಮನೆ ಕೈ ಹಿಡಿದು ಆರಾಮ ಇರ್ತಿರಂಗಿಲ್ಲ. ಇಲ್ಲ ಭಾಳ ಒಂದು ಏನೋ ಮಾಡಿದೆ ಒಂದು 2-3 ವರ್ಷ ಮತ್ತೆ ಯಾವ್ದಾರು ಒಂದು ಗಾಡಿ ಬಿದ್ದೇ ಬಿಡ್ತದ್ರಿ ದೊಡ್ಡದು. ಈಗ ಅಲ್ಲೊಂದು ರೂಮ್ ರೀ, ಈ ಕಡೆ ಒಂದು ರೂಮ್ ರೀ. ಸೊ ಇಲ್ಲಿತ್ತು ರೂಮು ಇದು. ಅದು ಹಂಗದ ಹಿಂಗೆ ಐತ್ರಿ. ಸೇಮ್ ಅದೇ ತರ ಐತ್ರಿ. ಇದು ಅಲ್ಲಿ ಅಪೋಸಿಟ್ ಇಟ್ಬಿಟ್ಟಿವ್ರಿ. ಒಂದು ಜಗಲಿ ತರ ಸೇಮ್ ಅದೇ ತರ ಕಾಣುತ್ತಲ್ಲ ಅಲ್ಲಿ ಜಾಗ, ಆ ತರ ಇತ್ತದು. ನೋಡಿ ಈಗ ಯಾವ ತರ ಆಗಿದೆ ಕಂಪ್ಲೀಟ್. ಇದು ಎಲ್ಲ ಒಂದು ಬೈಲೀಗ ಆ ಕಡೆ ಹಂಗೆ ಐತ್ರಿ. ಸೇಮ್ ಇದೆ 3 ಹಿಂಗ ರೌಂಡ್ ರೀ. ಓಕೆ. ನಡು ಅಷ್ಟೇ ಗ್ಯಾಪ್ ಇತ್ರಿ. ನಡುವು ಗ್ಯಾಪು. ಇದು 3 ಈ ತರ. ಅದೇ ಇದು ಚಾ ಕುಡಿಯೋ ಚಾ ಕುಡಿ ಇದು ಅಂತ ಹೇಳಿ ಈ ಕಡೆ ಸುಮ್ಮ ಲೇಬರ್ಸ್ಗಳಿಗೆಲ್ಲ ಇದು ಮಾಡಕ್ ಮಾಡಿದ್ರಿ ಅವ್ರು ಅವಾಗ. ಹಂಪಿ ಕೊಂಪಿ ಅಂತೀವಲ್ಲ ಹಂಗೆ ಇದು ನಮ್ದು ರೀ.
ನೋಡಿ ಒಂದ್ಸರಿ ನೆನಪದ ಸರಿ ಸಣ್ಣವ್ರಿದ್ದಾಗ. ಇದಾವೆ ಹಳೆವು. ಇಲ್ರಿ ಎಲ್ಲವೂ ಏನಾಗ್ಬಿಡ್ತ್ರಿ, ಇವ್ರು ಇರ್ತಿದ್ದಿಲ್ರಿ ಇಲ್ಲಿ, ಸೋರಿ ಬಿಡ್ತಿದ್ದು ಮನಿಗಳು. ಅವಾಗ ನಮಗೆಲ್ಲ ಮಣ್ಣಿನ ಮನಿಗಳ್ರಿ ಇವು. ಎಸ್, ಗಚ್ಚು ಬರೇ ಗ್ವಾಡಿಗಷ್ಟೇ ಗಚ್ಚ್ರಿ. ಈ ಮ್ಯಾಗ ಏನದ ಬರೇ ಮಣ್ಣು ಇರ್ತಿತ್ರಿ. ಮೇಲ್ಮುದ್ದೆ ಮನೆಗಳು, ಮೇಲ್ಮುದ್ದೆ ಮನೆಗಳು ಮೇಂಟೈನ್ ಇರ್ತಿರ್ಲಿಲ್ಲ. 3 ಮನಿ ಅಲ್ರಿ, ಕೆಸಾಪುರು, ಸರೂರು, ಹಗರ್ಗುಂಡು. ಅವರು ಹಗರ್ಗುಂಡ್ಕೊಂಡ್ ಸೇಫ್ಟಿ ಮಾಡ್ಕೊಂಡಿದ್ರು. ಇವು ಹಂಗೆ ಬಿದ್ದಂಗೆ ಹಂಗೆ ಇದು ಮಾಡ್ಕೊಂಡು ಹೊಂಟಿದ್ರಿ. ಹಿಂಗಾಗಿ ಸುಮ್ಮ ಹಳೆಯ ಕನ್ಸ್ಟ್ರಕ್ಷನ್ ಉಳಿದಿದ್ರಿ. ನಾವು ನೋಡೋ ಟೈಮಿಗೆ ಆದ್ರೂ ಸಣ್ಣವ್ರಿದ್ದಾಗ ಒಂದು 4-5 ವರ್ಷ ಇರ್ಬೇಕು ನನಗೆ. ನೋಡಿದ್ ನೆನಪ್ರಿ ಸುಮ್ಮ. ಅವೆಲ್ಲ ಜಂತಿ ಜೋತ್ ಬಿದ್ದಿದ್ದು, ಜಂತಿ ಎಲ್ಲ ಜೋತ್ ಬಿಡ್ತಿದ್ದು ರೀ. ಅವು ಹಿಂಗೆ ಹೋಗ್ಬೇಕಂದ್ರೆ ಅಂಜಂಜ್ ಹೋಗ್ತಿದ್ದೆವು ಆ ಕಡೆ ಎಲ್ಲ ರೀ. ಇವ್ರು ಬಂದಾರ ಕಲಾ ಮಾಧ್ಯಮದವರು ಅಂತೇಳಿ ಕೊಡು. ಶಿವ ನಮಗೂ ಕೊಡ್ತೀವಿ ಸರ್. ಕಂಪ್ಲೀಟ್ ಬಾವಿ ರೀ ಇದು. ಮನೆಗೆ ಯೂಸ್ ಮಾಡ್ಕೊಳ್ಳೋದ್ರಿ ಇದು. ಅಲ್ಲಿ ಹೋಗೋದಿತ್ರಿ, ಇದು ಮ್ಯಾಗ್ ಬರಂಗಿರ್ಲಿಲ್ಲ. ಅಲ್ಲಿಂದಾನೇ ಡೈರೆಕ್ಟ್ ಮನ್ಯಾಗ ಹೋಗುದ್ರಿ. ಅಲ್ಲಿ ಮೆಟ್ಲಿತ್ತು. ಒಳಗೆ ಹಿಂಗೆ ಇದು ಆದ್ರೆ ಬಂದ್ ಮಾಡಿವಿ ಅದನ್ನ. ಈಗ ಅಲ್ಲಿ ಅದು ಪೂರ ಕಂಪ್ಲೀಟ್ ಕಟ್ಟಿಬಿಟ್ಟಿವ್ರಿ ಅದನ್ನ. ಓಕೆ, ಸೀದಾ ಅಲ್ಲಿಂದನೇ ಬಚ್ಚಲ್ ಮನೆಗೆ ಅಡಿಗೆ ಮನೆಗೆ ಹೋಗಂಗ್ರಿ. ಸೀದಾ ಅಲ್ಲಿ ಒಳಗಸೇನೆ ರೀ. ಓಕೆ, ಒಳಗಿಂದಾನೆ ಹೋಗಂಗಿತ್ರಿ. ಆದ್ರೆ ಈಗ ಅದು ಬಂದ್ ಮಾಡಿವಿ ಮುಂದಷ್ಟೇ. ಯಾಕೆ ಮುಚ್ಚಿದಿರಿ ಅದು? ಮುಚ್ಚ ಎಲ್ಲ ಕಡೆನೂ ಬಂದ್ ಮಾಡಿವ್ರಿ. ನೀರು ಯಾಕೆ ಬಳಸ್ತಿಲ್ಲ ನೀವು? ಇದು ಸಪ್ಪಾದ್ರಿ ನೀರು. ಓಹೋ, ಬಟ್ ಅವಾಗ ಈಗ ನನ್ನ ಇದು ಅದಲ್ರಿ, ನಳ ಅದಾವಲ್ಲ ಈಗೆಲ್ಲ. ಬೋರ್ ಅದಾವು, ಕರೆಂಟ್ ಮೋಟ್ರ್ ಅದಾವು. ಬೋರು ನೀರು ಕ್ಲೀನ್ ಇರ್ತಾವೆ, ಕ್ಲೀನ್ ಇರಂಗಿಲ್ಲಲ್ರಿ ಈಗ. ತಪ್ಪಲ ಎಲ್ಲ ಓಪನ್ ವೆಲ್. ಬಟ್ ಅವಾಗ ಏನು ಮಾಡ್ತಿದ್ರು ಹಿರಿಯರು? ಅವ್ರು ಮತ್ತು ಅವಾಗ ಅನಿವಾರ್ಯ ಅಲ್ಲ, ಓಪನ್ ವೆಲ್ ಅವಾಗ ಅವ್ರು ಯೂಸ್ ಮಾಡತ್ತಿದ್ರಲ್ರಿ. ಯೂಸ್ ಮಾಡಿದ್ರೆ ನೀರು ಹೊಲಸಾಗಂಗಿಲ್ರಿ. ಹೌದು, ಯಾಕಂದ್ರೆ ಅದು ಚೇಂಜ್ ಆಗ್ತಾ ಇರುತ್ತೆ. ಇಡೀ ಊರ್ ಮಂದಿನೇ ಯೂಸ್ ಮಾಡ್ತಿದ್ರಿ ಇದನ್ನ. ಕರೆಕ್ಟ್, ಊರ್ ಬಾವಿ ತರ ಇತ್ರಿ ಇದು. ಓಕೆ, ಸೊ ಈಗ ನೀವು ಪಾಳ್ಬಿಟ್ರಿ, ಇದು ನೀರು ಕೊಳೆಯಕ್ಕೆ ಶುರು ಆಯ್ತು. ಕ್ಲೀನ್ ಮಾಡ್ತೀವ್ರಿ, ವರ್ಷಕ್ಕೊಂದ್ಸಲ ನೀರು ಹೊಡೆದು ಬಿಡ್ತೀವ್ರಿ. ಕ್ಲೀನ್ ಮಾಡಿ ಹೊಡೆದು ಎಲ್ಲ ಹೊಲಸಿದ್ದು ತೆಗಿಸಿ ಈ ಪೌಡರ್ ಬರ್ತದಲ್ಲ, ಬ್ಲೀಚಿಂಗ್ ಪೌಡರ್ ಹಾಕಿ ಬಿಟ್ಬಿಡ್ತೀವ್ರಿ. ಅಯ್ಯೋ, ಮತ್ತೆ ಮೇಂಟೆನೆನ್ಸು ಯೂಸ್ ಮಾಡಂಗಿಲ್ಲ. ಬಟ್ ಮೇಂಟೆನೆನ್ಸ್ ಇಲ್ಲ, ಸ್ಮೆಲ್ ಬರ್ತದೆ. ಮುಚ್ಚಬೇಡ ಅಂತ ಹೇಳಿದ್ರಿ ಇದನ್ನ. ಯಾಕೆ? ಏನೋ ಇಲ್ಲಿ ಏನೋ ನೆನಪದ, ಬಿದ್ದಿಲ್ಲ, ಮೇಂಟೈನ್ ಅದ. ಬಿತ್ತಂದ್ರೆ ಮುಚ್ಚಿದೆ ರೀ, ಮತ್ತೇನು ಮಾಡೋದು. ಸೊ ಇದೊಂದು ಹೊರೆ. ಹೊರೆ ರೀ. ಇವನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಾರ ನೋಡ್ರಿ ಅವರು. ನಮ್ಮ ತಂದೆ ಹಿಂದೆ ಬಿದ್ದಿರಿ. ಸೊ ಆಮೇಲೆ ಕೆಲವು ಜನ ಈಗ ನಿಮ್ಮಂತ ಯಾರು ಪರಿಚಯಸ್ಥರು ಬರ್ನ ಇರಲಿ, ಮೇಂಟೈನ್ ಮಾಡ್ರಿ, ಆದಷ್ಟು ಇರಲಿ. ಇಲ್ಲ ಇಲ್ಲೆಲ್ಲಿ ವಾಡೆ ಸುಮ್ಮನೆ ನೆನಪಿರ್ತದ ಅನ್ನೋದು ಮತ್ತೆ ಮಾಡೋದ್ರಿ. ಇದು ಬಿದ್ದಿದ್ದು ಮನ್ ಕೈ ಬಿಟ್ಟಿದ್ದೇವ್ರಿ ಅದನ್ನು. ಮತ್ತೊಂದಿಷ್ಟು ಜನ ಬಂದರು, ಇಲ್ಲ ಅದು ಏನಾರ ಮಾಡಿ ಕಟ್ಟಿಸ್ರಿ, ನೋಡ್ರಿ ಬಿದ್ದು ಹೋಗ್ತದ ಅಂದರು. ಈಗ ಜಸ್ಟ್ ಬಿದ್ದು 1 ತಿಂಗಳಾಗ್ಯದ್ರಿ ಅದಷ್ಟೇ. ಸಾರಿ, ಗೋಡೆ ಬಿದ್ದೋಗಿದೆ. ಅದೇ ಹೇಳ್ತೀನಲ್ರಿ, ಅದನ್ನ ಮತ್ತೆ ಕಟ್ಟಿಸ್ಬೇಕ್ರಿ ಈಗ. ಅದೆಷ್ಟು, ಒಂದು 20 ಅಡಿ? 20 ಅಡಿಕಿನ ಹೆಚ್ಚು ಹೋಗ್ತದ್ರಿ ಅದು. 30 ಅಡಿಗೆ ಹೈಟ್ ಎಷ್ಟು? ಒಂದು 10 ಅಡಿನಾ ಹೆಚ್ಚದ್ರಿ? 15-20 ಅಡಿಗೆ ಒಂದು 30 ಅಡಿ ಗೋಡೆ ಬಿದ್ದೋಗಿದೆ. ಸರ್, ಅದು ಕಟ್ಟಕ್ಕೆ ಎಷ್ಟು ಖರ್ಚು ಸರ್ ಈಗ? ಅನಿವಾರ್ಯ ಅಲ್ಲ ಸರ್ ಅದು ಸುಮ್ಮನೆ. ಇದು ಕುದುರೆ ಪಾಗ ಅಂತಿತ್ರಿ. ಇದು ಕುದುರೆ ಕಟ್ಟಕ್ಕೆ. ಇದು 4 ರೀ ಇದು. ಓಕೆ, 2 ಫ್ಲೋರ್ ಕುದುರೆ ಇಲ್ಲ, ಅವು ಮೇಂಟೈನ್ ಮಾಡಕ್ ಮ್ಯಾಗೇನೋ ಇರ್ಬೇಕ್ರಿ, ಫುಡ್ ಗಿಡ್ ಇಡಾಕ. ಓಕೆ, ಕುದುರಿದು ಅಲ್ಲಿ ಎತ್ತಿನ ಮನಿ ರೀ. ಅಲ್ಲಿ ಅದು ಬಿದ್ದೋಗ್ಯದಲ್ರಿ ಅದು. ಓಕೆ, ಅದು ಎತ್ತಿನ ಮನಿ ರೀ. ಇದು ಹೋರಿ ಕಟ್ಟುದ್ರಿ, ಬರೀ ಹೋರಿಗಳಂತ್ರಿ, ಬೀಜದೋರಿಗಳು. ಓಕೆ, ಆ ಹೋರಿಗಳು ಕಟ್ಟುದ್ರಿ ಇದು. ಓಕೆ, ಇದು ಒಂದ್ ಸುಮ್ ತಗಡಾಕ್ ಇಟ್ಟಿವ್ರಿ, ಮತ್ತೆ ನಮ್ ದನ ಕಟ್ಟಕ್ ಬೇಕಲ್ಲ ಈಗ. ಓ, ಇದು ಬಿದ್ದೋಗ್ಬಿಟ್ಟಿದೆ. ಬಿದ್ದೋಗಿದ್ದೀರಿ ಎಲ್ಲ. ನಾವು ಸುಮ್ಮ ಅದನ್ನ ತಗಡ ಮ್ಯಾಗ್ ತಗಡ ಹಾಕ್ಬಿಟ್ಟಿವ್ರಿ. ಅಯ್ಯೋ, ಇದು ಭಾಳ ಬ್ಯೂಟಿಫುಲ್ ಇತ್ತು ಇಲ್ಲಿ. ಒಂಥರ ಇಲ್ಲಿ ಬಂದ್ ಮ್ಯಾಗ್ ಕುಂದ್ರಂಗಿತ್ತು ಅವ್ರಿಗೆ. ಏನಿಲ್ಲಿ ದನಿಯರು ಇರ್ತಿದ್ರಲ್ರು, ಹಿರಿಯರು ದನಿಯರು ಬಂದು ಇಲ್ಲಿ ಕೂಡ್ತಿದ್ರಿ. ಇಲ್ಲಿ ಕುಂತ್ರೆ ಇದು ಕಾಣಬೇಕು, ಕುದುರೆ ಪಾಗ ಇದು ಕಾಣ್ಬೇಕು, ದನನೂ ಕಾಣ್ಬೇಕು, ಪ್ಲಸ್ ಎತ್ತನು ಕಾಣ್ಬೇಕು, ಹಿಂಗ ಎಲ್ಲ ಕಾಣಂಗಿತ್ತು. ಹ್ಞೂ ರೀ, ಆ ಟೈಪ್ ಇಲ್ಲಿ ಮ್ಯಾಗಿತ್ತು ಅಲ್ಲಿ. ಮೇಲ್ ಕೂತು ಮೇಲ್ ವಿಚಾರಣೆ ಮಾಡೋದು. ಎಲ್ಲ ಟೇಬಲ್ ಕುರ್ಚಿ ಎಲ್ಲ ಇದ್ದು ರೀ, ನಾವು ನೋಡಿವಿ. ಅವಾಗೇನು ಪಾರ್ಟಿ ಮಾಡ್ಬೇಕಾರೆ ಅವರು ಆಲ್ಮೋಸ್ಟ್ ಅಲ್ಲಿ ನಾವು ಸಣ್ಣವರಿದ್ದಾವ ನೋಡಿವ್ರಿ. ಪಾರ್ಟಿ ಸ್ಪೇಸ್ ಅಂದ್ರೆ ಅಷ್ಟೊತ್ತಿಗೆ ಹೋಗಿತ್ರಿ ಇದು. ಬಟ್ ಭಾರಿ ಆರಾಮಿತ್ರಿ ಅದು. ಇತ್ತು ಈ ಹುಲ್ಲು, ಈ ಗಲೀಜು, ಇದು. ಹ್ಞೂ ರೀ, ಇದೆಲ್ಲ ಎಣ್ಣೆ ಹೊಡಿತೀವಿ. ಇವೇನಂತೀರಿ ಇವು ಕಳೆನಾಶಕಗಳೆಲ್ಲ ಹೊಡಿತೀವಿ. ಈಗ ಮೊನ್ನೆ ಹೊಡೆದಿದ್ದೆವು, ಮತ್ತೆ ಈ ಮಳಿಗೆ ಮತ್ತೆ ಸಿಗ್ತದ್ರಿ. ಇವೆಲ್ಲ ತೊಲಿ ನೋಡ್ರಿ, ಇದ್ರೂ ಇವು ತೆಗೆದು ಹೋಗ್ದಿವ್ರಿ. ಇಲ್ಲಿ ಬಿದ್ದ ತಕ್ಷಣ ಇದು ಬಿತ್ತಲ್ರಿ, ಅದನ್ನ ತೆಗೆದು ಇಲ್ಲಿ. ಸೌದೆ ಬಳಸೋರು ಕಮ್ಮಿ ಈಗ. ಈಗ ಬಳಸಂಗೆ ಇಲ್ಲ, ಸುಮ್ಮನೆ ಬಿದ್ದು ಇಷ್ಟೊತ್ತಿಗೆ ಹೋಗ್ಬಿಡ್ತಿತ್ರಿ ಸೌದೆ. ಮತ್ತೆ ಏನು ಹೇಳ್ತಿದ್ರಿ, ಇವೆಲ್ಲ ರೀ ಸೌದೆ ಬಳಸಿ ಹಾಳಾಗ್ಯಾವ್ರಿ ಇವು. ಇದಿಷ್ಟು ಬ್ಯೂಟಿಫುಲ್ ಇತ್ರಿ, ಇದು ಭಾಳ ಚಂದ ಇತ್ರಿ. ಇದು ಮ್ಯಾಗ ಉರ್ವಾಕ ಹಾಳು ಮಾಡ್ಯಾರ್ರಿ ಆಳ ಮಕ್ಳು ಅವಾಗ. ಉರುವಲು ಬಿದ್ದ ತಕ್ಷಣ ಹೋಗಿ ಉರಿದು ಬಿಡುದ್ರ ಕಡೆ.
ಮತ್ತು ಇವ್ರು ನಮ್ಮ ತಂದೆನೂ ಆಗಂಗಿಲ್ಲ ರೀ ಮೇಂಟೆನೆನ್ಸ್ ಅಂತೀವಿ ನಾವು ಅಷ್ಟು ಈಸಿ, ಬಟ್ ಒಬ್ಬರೇ ಇದ್ದಾಗ ಭಾಳ ಕಷ್ಟ ರೀ ಅದು. ನೀವು ಅಟ್ಲೀಸ್ಟ್ 3 ಗಂಡು ಮಕ್ಳು ಇದ್ದೀರಾ? ಹಾಂ, ಒಬ್ಬರೇ ರೀ. ಓಕೆ, ನೀವು 3 ಗಂಡು ಮಕ್ಳು ಹೆಣ್ಮಕ್ಳು ಇದ್ದೀರಾ ನಿಮ್ಮ ಜೊತೆಗೆ? ಇದ್ದಾರೆ ರೀ, ಒಬ್ರು ಇದ್ದಾರೆ ರೀ. 4 ಜನ ನೀವು? 4 ಜನ ನಾವು. ಓಕೆ. ಈ ಜಂತಿ ಅಂತೀವಲ್ರಿ, ಜಂತಿದು. ಹಾಂ, ಜಂತಿಗಳು ಅದೆಲ್ಲ ಕಟ್ಟಿಗೆ ಗಾಡಿ ರೀ ಅಲ್ಲಿತ್ತಲ್ಲ ಅಲ್ಲಿ. ಹೌದು ರೀ, ಆರೋಗ್ಯವಾಗಿರ್ಬೋದು. ಹೌದು ರೀ. ಇದೇ ಅರ್ಧ ಟೆನ್ಷನ್ ರೀ ನಮಗೆ. ಸಿಟಿಗೆ ಇದನ್ನ ಬಿಟ್ಟು ಹೋಗಂಗೂ ಇಲ್ಲ ಬಿಡಂಗಿಲ್ಲ, ಹಿಂಗೆ ಈ ಸದ್ ಆ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿವ್ರಿ ನಾವಿಲ್ಲಿ. ಒಂಥರ ಉದ್ಯೋಗ ಮತ್ತೊಂದು ಗೊತ್ತಿಲ್ಲ, ಎಜುಕೇಶನ್ ಮಾಡಿದೆವು, ಬಟ್ ಬೇರೆ ಉದ್ಯೋಗ ಆಗಲಿ ನೌಕರಿ ಆಗಲಿ ಹೋಗಲಿಲ್ಲ. ವೃತ್ತಿ ಮತ್ತು ಪ್ರವೃತ್ತಿ ಇದೇ ಆಗಿಬಿಡುತ್ತೆ ನಮ್ಮದು, ಒಕ್ಕಲ್ತನ, ವಾಡೆ ಮೇಂಟೆನೆನ್ಸು ಒಕ್ಕಲ್ತನ. ಓಕೆ, ಇದೊಂಥರ ಬಿಸಿ ತುಪ್ಪ ನಿಮಗೆ. ಹಾಂ, ಈಗ ಏನೋ ಹೊಸ್ದಾಗಿ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ನಮ್ದು ನಾವು ಹೇಳಿದ ಹೆಚ್ಚು ಕಮ್ಮಿಗೆ ಒಂದು 95-96 ಮುಗ್ದದ್ರಿ ನಮ್ಮದು. ಸಿಟಿ ಲೈಫ್ ಅಂತೂ ನಮ್ಮ ಎಜುಕೇಷನ್ ಆಯ್ತು. ಅಲ್ಲಿಂದ ಇಲ್ಲಿವರೆಗೆ ಅದು ನಮ್ಗೆ ಏನು ಗ್ಯಾಪ್ ಆಗಿಬಿಟ್ಟದ್ರಿ ಅದು. ಇದು ಬಿಟ್ರೆ ಮೈಂಡ್ನಾಗ ಏನೂ ಇಲ್ಲ, ನಮ್ಮ ಒಕ್ಕಲ್ತನ ಬಿಟ್ರೆ ಈ ವಾಡೆ ಮೇಂಟೈನ್ ಬಿಟ್ರೆ. ಕರೆಕ್ಟ್. ಮತ್ತು ಬಹುಶಃ ನಿಮ್ಗೆ ಏಜ್ ಎಷ್ಟಿಗೆ? 50? ಹಾಂ, 52 ವರ್ಷ. 50ನೇ ವಯಸ್ಸಲ್ಲಿ ಹೊಸದು ಟ್ರೈ ಮಾಡೋಕ್ಕಾಗಲ್ಲ? ಆಗಲ್ರಿ. 40 ವರ್ಷಕ್ಕೆ ಮುಗಿದು ಮನುಷ್ಯಂದು ಚೇಂಜ್ ಆಗಲ್ರಿ. ಸೊ ಯು ಮೀನ್ ಟು ಸೇ ದಿಸ್ ವಾಟ್ ಈಸ್ ಯುವರ್ ಬಿಸಿ ತುಪ್ಪ? ಹಾಂ, ಬಿಡಂಗಿಲ್ಲ, ಬಿಡಂಗಿಲ್ಲ, ಇಟ್ಕೊಳಂಗಿಲ್ಲ ರೀ. ಅದೇ ಹೇಳಿನಲ್ಲ, ಇದು ಮನ್ ಬಿತ್ರಿ ಅದು. ಈ ಕೆಲವು ಜನ ಊರು ಹಿರಿಯರಾಗಲಿ ಇಲ್ಲ ನಿಮ್ಮಂಥ ಫ್ರೆಂಡ್ಸ್ಗಳಾಗಲಿ, ಇಲ್ಲ ಏನೋ ಮಾಡ್ರಿ ಅದನ್ನು ಹಂಗೆ ಬಿಡಂಗಿಲ್ಲ. ಏನೋ ಒಂದು ಉಳ್ದೋದಿಲ್ಲ ನಮ್ಮ ಸುತ್ತಮುತ್ತ ವಾಡೆ, ಉಳಿಸ್ರಿ ಅದ. ನಾನು ನಿಮ್ಮ ಜೇಬಲ್ಲಿ ದುಡ್ಡು ಇದೆಯೋ ಮನೇಲಿ ಅದೆಲ್ಲ ಅಂದಕ್ಕೆ ಇದು ಆಗಂಗಿಲ್ಲ. ನೀವು ಹೇಳ್ತೀರಂದ್ರೆ ಅದನ್ನೆಲ್ಲ ಥಿಂಕ್ ಮಾಡಂಗಿಲ್ಲ. ನಮಗೆ ವಾಡೆ ಇರ್ಲಪ್ಪ, ವಾಡೆ ಇರಲಿ. ಗಾಡ್, ಹಳೆಯದಕ್ಕೆ ಸಿಕ್ಕಿಕೊಂಡವರು. ಹಾಂ, ಎಸ್ ಎಸ್, ಆರಾಮ ಇಲ್ಲಿ ಬಿಡು. ಏ ಬೇಡ, ಹೆಂಗಪ್ಪ ಇದು ಹಿರಿಯರು ನೀವು? ಏ ಬೇಡಪ್ಪಿ ಬನ್ನಿ. ನಾವು ನೀವು ಬಂಗಾರದಂಗಿರೋಣ ಅಜ್ಜ, ಬ್ರದರ್. ನಾವು ನೀವು ಬಂಗಾರದಂಗಿರೋಣ ಬ್ರದರ್. ಅಣ್ಣ, ನಾವು ನೀವು ಬಂಗಾರದಂಗಿರೋಣ. ಥ್ಯಾಂಕ್ ಯು. ಒಟ್ಟಾರೆ ಸ್ನೇಹಿತರೆ, ಇದು ನಮ್ಮ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಕೇಸಾಪುರ ವಾಡೆಯ ಒಂದು ಹಿನ್ನೆಲೆ ನೀವು ನೋಡಿದ್ರಿ. ಅಂದರೆ ಒಂದು ಒಳ್ಳೆ ಸಣ್ಣ ಕಥೆ ಇದೆ ಕನ್ನಡದಲ್ಲಿ. ಅಂದರೆ ಹಳೆಯದಕ್ಕೆ ಜೋತು ಬಿದ್ದವರು ಅಂತ ಹೇಳಿ ನಮ್ಮ ದಣಿಯವ್ರ ಜೊತೆ ಮಾತನಾಡ್ತಾನೋ ಅದೇ ಅವರ ಪೂರ್ವಕ ಅದೇ ಹೇಳಿದ್ರು. ಅಂದರೆ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅಂತ. ಅಂದರೆ ಇದನ್ನು ಬಿಡಬೇಕು ಅಂದರೆ ಬಿಡೋಕ್ಕಾಗಲ್ಲ. ಅದೊಂದೇನೋ ಒಂದು ಹಳೆಯ ಪರಂಪರೆಯ ಒಂದು ನೆನಪು. ಜೊತೆಗೆ ಹೋದರೆ ಇದೇನಾಗುತ್ತೋ ಅನ್ನೋ ಭಯ. ಸೊ ಎಲ್ಲದ್ರ ಮಧ್ಯೆ ಕಾಲ ದುಡ್ತಿರೋರು ನಮ್ಮ ದೇಸಾಯಿಯವರು. ಸರ್, ಭಾಳ ಧನ್ಯವಾದ ಅವರು ಈ ವಾಡೆ ತೋರಿಸೋದಕ್ಕೆ. ಇವತ್ತು ವಿಜಯದಶಮಿ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಥ್ಯಾಂಕ್ ಯು. ಇವರಿಗೆ ಬಂದು ಭಾಳ ಸಂತೋಷ ಆಯಿತು. ಎಲ್ರಿಗೂ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.